ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ ಸೈನ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಇನ್ನು ಮುಂದೆ ಈ ಒಂದು ಸೈನ್ಸ್ನ ಟಾಪ್ 1000 MCQ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರ ಮೊದಲ ಭಾಗವಾಗಿರ್ತಕ್ಕಂತಹ ಈ ಒಂದು ಕ್ಲಾಸಲ್ಲಿ 25 ಪ್ರಶ್ನೆಗಳ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಯಾಕೆ ಅಂತಂದರೆ ಈ ಒಂದು RRB ಡಿ ಗ್ರೂಪ್ ಎಕ್ಸಾಮಲ್ಲಿ ನಿಮಗೆ ಪ್ರತಿ ಶಿಫ್ಟಲ್ಲಿ 25 ಕಂಪಲ್ಸರಿ ಸೈನ್ಸ್ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಯಾಕೆ ಅಂತಂದರೆ ಈ ಒಂದು RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಸಪ್ರೇಟ್ ಒಂದು ಸೆಕ್ಷನೇ ಇದೆ, ಸೊ ಸೈನ್ಸ್ ಸೆಕ್ಷನ್ ಅಂತ, ಸರಿನಾ? ಸೊ ನಿಮಗೆ ಟೋಟಲಿ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ ಎಕ್ಸಾಮಲ್ಲಿ ನಿಮಗೆ ಮ್ಯಾಥ್ಸ್, ರೀಸನಿಂಗ್, ಹಾಗೆ ಈ ಜನರಲ್ ಅವೇರ್ನೆಸ್ ಮತ್ತು ಈ ಸೈನ್ಸ್ ಅನ್ನುವ 4 ಸೆಕ್ಷನ್ಗಳು ಕಂಡು ಬರ್ತದೆ. ಈ ಸೈನ್ಸಿನ ಸೆಕ್ಷನಲ್ಲಿ ನಿಮಗೆ ಟೋಟಲಿ 25 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾನೆ. ಆ 25 ಅಂಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಕ್ಲಾಸ್ ಮಾಡಲಾಗ್ತದೆ, ಸರಿನಾ? ಸೊ ಆ್ಯಂಡ್ ದೆನ್ ಸರ್ ಇವೆಲ್ಲ ಪ್ರಶ್ನೆಗಳು ಎಲ್ಲಿಂದ? ಆ್ಯಂಡ್ ದೆನ್ ಇವೆ ಓಲ್ಡ್ ಡೇಟೆಡ್ ಇದಾವ, ಆ್ಯಂಡ್ ದೆನ್ ಇವೆಲ್ಲ ಸಹ ಔಟ್ ಡೇಟೆಡ್ ಇದಾವ, ಏನಿದಾವೆ ಏನು ಇವಾಗ ಜಸ್ಟ್ ಅಪ್ಡೇಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವ ಅಂತ ಕೇಳಿದ್ರೆ, ಜಸ್ಟ್ ಇವಾಗ RRB ಡಿ ಗ್ರೂಪ್ ಎಕ್ಸಾಮ್ ಆಗಿದೆ ಅಲ್ವಾ? ಸೊ 2025 ನವೆಂಬರಿಂದ ಆ್ಯಂಡ್ ದೆನ್ ಫೆಬ್ರವರಿವರೆಗೆ 2026 ಫೆಬ್ರವರಿವರೆಗೆ ಏನು RRB ಡಿ ಗ್ರೂಪ್ ಎಕ್ಸಾಮ್ ಆಗಿದೆ ಅಲ್ವಾ, ಆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳೇ ಇವಾಗಿರ್ತವೆ. ಸೊ ಮೀನ್ಸ್ ಇದನ್ನು MCQ ಅಂತ ಹೇಳೋ ಬದಲು PYQ ಅಂತ ಹೇಳ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಓಕೆ, ಹಾಗಾದರೆ ರಿಪೀಟ್ ಆಗ್ತಾವ ಸರ್ ಅಂತ ಕೇಳಿದ್ರೆ, ಹೌದು, ನಿಮಗೆ ಮಿನಿಮಮ್ ಅಂತಂದ್ರೂ ಸಹ 60% ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ 40% ಪ್ರಶ್ನೆಗಳಲ್ಲಿ ನಿಮಗೆ ಮತ್ತೆ ಒಂದು 20% ನಿಮಗೆ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾನೆ ಅಂದರೆ, ಇವಾಗಲೇ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮೇಲೆ ನಿಮಗೆ ವೇರಿಯಸ್ ಡಿಫ್ರೆಂಟ್ ಆಗಿ ಕೇಳ್ತಾನೆ. ಆ್ಯಂಡ್ ಮತ್ತೆ ಒಂದು 20% ಏನು ಉಳಿತದಲ್ವ, ಆ ಒಂದು 20% ನಿಮಗೆ ಹೊಸದಾಗಿ ನೂತನವಾಗಿ NCERTಗಳಿಂದ, ಸೊ ಇಲ್ಲ ಅಂತಂದರೆ ಮತ್ತೆ ಬೇರೆ ಸೋರ್ಸ್ಗಳಿಂದ ನಿಮಗೆ ಕಲೆಕ್ಟ್ ಮಾಡಿ ಕ್ವಶನ್ಗಳನ್ನು ತರ್ತಾನೆ. ಸೊ ಅಲ್ಲಿ ನೀವು ಎಷ್ಟು ಮಾಡಬಹುದು ಈ ಒಂದು ವರ್ಷದ ಸ್ಕೋರ್ ಅಂತಂದರೆ RRB ಡಿ ಗ್ರೂಪ್ಗೆ 25ಗೆ ಕನಿಷ್ಠ ಅಂದರೂ ಸಹ ನೀವೇನಾದರೂ ಸ್ವಲ್ಪ ಪ್ರಿಪ್ರೇಷನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದರೆ 18ರಿಂದ 20 ಅಂಕಗಳನ್ನು ಪಡಿಬಹುದು, ಸರಿನಾ? ಸೊ ಅದಕ್ಕೆ ನೀವು ಡೈಲಿ ಸಹ ಕನ್ಸಿಸ್ಟೆನ್ಸಿಯಿಂದ ಇದನ್ನು ಓದಿ ಅಂತ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕನ್ಸಿಸ್ಟೆನ್ಸಿಯಿಂದ ಕ್ಲಾಸನ್ನು ಕೇಳಿ. ಅದನ್ನು ಕ್ಲಾಸ್ ಕೇಳಿದ ನಂತರ ಅಷ್ಟೇ ಅಲ್ಲ, ಸೊ ಅದನ್ನು ಬರಿತಾ ಇಟ್ಕೊಳ್ಳಿ. ಓಕೆ, ಅದನ್ನು ಬರೆದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ಬರೆದು ನೋಟ್ ಮಾಡ್ಕೊಂಡು ಇಟ್ಕೊಂಡ ನಂತರ ಅದನ್ನು ಒಂದು ಬಾರಿ ರಿವಿಸನ್ನ ಮಾಡ್ಕೊಳ್ಳಿ. ವೀಕಲ್ಲಿ ಒಂದು ಸರಿ ಮಾಡ್ಕೊಳ್ಳಿ, ಇಲ್ಲಾಂದರೆ 4 ದಿನಕ್ಕೆ ಒಂದು ಸರಿ ಮಾಡ್ಕೊಳ್ಳಿ. ಸೊ ದಟ್ಸ್ ಅ ಬೆಟರ್ ವೇ ನಿಮಗೆ ನೆನಪಿಟ್ಕೊಳ್ಳೋಕ್ಕೆ. ಆ್ಯಂಡ್ ದೆನ್ ನಿಮಗೆ ಕ್ಲಾಸ್ ಕೇಳ್ತಾ ಇನ್ನೊಂದು ಸಹ ಐಡಿಯಾ ಬರುತ್ತೆ. ಸೊ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಸೊ ವರ್ಡ್ಗಳನ್ನು ಹೇಗೆ ಮ್ಯಾಚಿಂಗ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿವರೆಗೂ ಡೈರೆಕ್ಟಾಗಿ ಕೇಳ್ತಿದ್ದ ಪ್ರಶ್ನೆಗಳನ್ನು ಸೊ ಇವಾಗ ಏನು ಕೇಳ್ತಾ ಇದ್ದಾನೆ, ನ್ಯೂಮೆರಿಕಲ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಫಿಸಿಕ್ಸಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಕೆಮಿಸ್ಟ್ರಿಯಲ್ಲಿ ಎಷ್ಟು ವೇಟೇಜ್ ಇದೆ, ಆ್ಯಂಡ್ ದೆನ್ ನೀವೊಂದು ಬಯೋಲಜಿಯಲ್ಲಿ ಅಲ್ಲಿ ಎಷ್ಟು ವೇಟೇಜ್ ಇದೆ ಅಂತ ಎಲ್ಲವೂ ನಿಮಗೆ ಸಂಪೂರ್ಣವಾಗಿ ತಿಳಿತದೆ, ಸರಿನಾ? ಸೊ ಆ ಕಾರಣದಿಂದಾಗಿ ಈ ಒಂದು ಸೀರೀಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೆಷಲಿ RRB ಡಿ ಗ್ರೂಪ್ ಎಕ್ಸಾಮ್ ಅಸ್ಪಿರೆಂಟ್ಸ್ಗೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಇದು RRB ಡಿ ಗ್ರೂಪ್ ಅವರಿಗೆ ಮಾತ್ರನಾ ಅಂತ ಕೇಳಿದ್ರೆ, ಸೈನ್ಸ್ ನಿಮಗೆ ಯಾವ್ಯಾವ ಎಕ್ಸಾಮಲ್ಲಿ ಕೇಳ್ತಾನಲ್ವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಆ ಎಲ್ಲ ಎಕ್ಸಾಮ್ಗಳಿಗೂ ಸಹ ಇದು ಉಪಯೋಗ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ನಿಮಗೆ ಸೈನ್ಸ್ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಅಂತಂದರೆ ಈಸಿ ಅಂತೂ ಕೇಳಲ್ಲ ನಿಮಗೆ ಪ್ರಶ್ನೆಗಳನ್ನು. ಸೊ ಮಾಡರೇಟ್ ಮತ್ತು ಟಫ್ ಲೆವೆಲಲ್ಲೇ ಇಟ್ಟಿರ್ತಾನೆ. ಸೊ ಮಾಡರೇಟ್ ಮತ್ತು ಟಫ್ ಲೆವೆಲ್ ಅಂತ ಅಂದರೆ ನಿಮಗೆ RRB NTPC ಎಕ್ಸಾಮ್ ಆಗಿರ್ಬೋದು, ALP ಎಕ್ಸಾಮ್ ಆಗಿರ್ಬೋದು, ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಇಲ್ಲಿ CHSL, CGL ಆ್ಯಂಡ್ ದೆನ್ MTS ಅಲ್ಲಿ ತೊಗೊಂಡ್ರೆ ನಿಮಗೆ, ಸೊ ಅಲ್ಲಿ ಸಹ ನಿಮಗೆ ಈ ಒಂದು ಕ್ಲಾಸು ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಸರ್ ಹಾಗಾದರೆ ಸ್ಟೇಟ್ ಗೌರ್ಮೆಂಟ್ಗೆ ಇದನ್ನು ಕ್ಲಾಸ್ ತೊಗೊಳ್ಬೋದಾ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಜಾಸ್ತಿ ಸ್ಟೇಟ್ ಗೌರ್ಮೆಂಟಲ್ಲಿ ಡೆಪ್ತಾಗಿ ಕೇಳಲ್ಲ, ಸೊ ಮೇಲ್ಮೇಲಲ್ಲೇ ಕೇಳಿಬಿಡ್ತಾನೆ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನಾದರೂ ಇದನ್ನು ನೋಡಿಕೊಂಡ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳನ್ನು ಈಸಿಯಾಗಿ ಉಡಾಯಿಸಬಹುದು. ಅಷ್ಟನ್ನೇ ನಾನು ನಿಮ್ಗೆ ಹೇಳ್ಬೋದು, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳಿದ್ರೆ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಸಕ್ಸಸ್ಫುಲಿ 4 ನಿಮಿಷ ವೇಸ್ಟ್ ಆಯಿತು. ಸೊ ಮೊದಲ ಪ್ರಶ್ನೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಎಕೋಸಿಸ್ಟಮ್ನಲ್ಲಿ ಒಂದು ಪೋಷಿ ಸ್ತರದಿಂದ ಟ್ರೋಫಿಕ್ ಲೆವೆಲಿಂದ ಮುಂದಿನ ಒಂದು ಟ್ರೋಫಿಕ್ ಲೆವೆಲ್ಗೆ ಸರಿಸುಮಾರು ಎಷ್ಟು ಪ್ರತಿಶತ ಶಕ್ತಿ ಎನರ್ಜಿ ವರ್ಗಾವಣೆ ಆಗ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಕೆಲವೊಂದು ಈ ಇಂಗ್ಲೀಷಲ್ಲಿ ವರ್ಡ್ಗಳನ್ನು ಮೆನ್ಷನ್ ಮಾಡಿದ್ದೇನೆ. ಓಕೆ, ಸೊ ಬ್ರಾಕೆಟ್ಗಳಲ್ಲಿ ಇಂಗ್ಲೀಷಲ್ಲಿ. ಯಾಕೆ ಅಂತಂದರೆ ಕೆಲವೊಂದು ಪದಗಳನ್ನು ನಾವು ಇಂಗ್ಲೀಷಲ್ಲಿ ಬೆಟ್ರ್ ನೆನ್ಪಿಟ್ಕೊಳ್ಳೋದು, ಸೊ ಆ ಕಾರಣಕ್ಕೆ ಇಂಗ್ಲೀಷಲ್ಲಿ ಹಾಕಿರ್ತೀನಿ. ಓಕೆ, ಸೊ ಮೀನ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಮಾಡಬೇಕಂತ ಇತ್ತು, ಸ್ವಲ್ಪ ಅದು ಹೆಕ್ಟೆಕ್ ಆಗುತ್ತೆ ಅಂತ. ಸೊ ಜಸ್ಟ್ ಕನ್ನಡದಲ್ಲಿ ಆ್ಯಂಡ್ ದೆನ್ ಸಮ್ ದ ಟೆಕ್ನಿಕಲ್ ವರ್ಡ್ಗಳನ್ನು ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾದರೆ ಇಲ್ಲಿ ಹೇಳ್ಬೋದಾ, ಸೊ ಏನಂತ ಹೇಳಿದ್ದಾನೆ, ಈ ಒಂದು ಎಕೋಸಿಸ್ಟಮ್ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ ಒಂದು ಟ್ರೋಫಿಕ್ ಲೆವೆಲಿಂದ ಮತ್ತೊಂದು ಟ್ರೋಫಿಕ್ ಲೆವೆಲ್ಗೆ ಮತ್ತೊಂದು ಟ್ರೋಫಿಕ್ ಲೆವೆಲ್ಗೆ ಅಂತ ಹೇಳ್ತೀವಿ, ಸರಿನಾ? ಸೊ ಮೀನ್ಸ್ ಏನಂತ ಹೇಳ್ತೀವಿ, ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ಆ್ಯಂಡ್ ದೆನ್ ನೆಕ್ಸ್ಟ್ ಏನಂತ ಹೇಳ್ಬೋದು, ಈ ಒಂದು ದ್ವಿತೀಯ ಭಕ್ಷಕರು ಅಂತ ಹೇಳ್ಬೋದು, ಸರಿನಾ? ಸೊ ಮೀನ್ಸ್ ಒಂದು ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ಹೋಗುವಾಗ ಎಷ್ಟು ಪ್ರತಿಶತ ಎನರ್ಜಿಯ ವರ್ಗಾವಣೆ ಆಗ್ತದೆ ಅಂತ. ಸೊ ಎಷ್ಟು ಪ್ರತಿಶತ ವರ್ಗಾವಣೆ ಆಗ್ತದೆ, ಸೊ ಎಷ್ಟಾಗಬಹುದು, ಇವಾಗ ಹುಲ್ಲಿದೆ,
ಓಕೆ. ಸೊ ಈ ಒಂದು ಹುಲ್ಲಿದೆ, ಈ ಒಂದು ಹುಲ್ಲನ್ನು ಯಾರು ತಿಂತಾರೆ? ಜಿಂಕೆ ತಿಂತಾರೆ. ಓಕೆ. ಸೊ ಯಾರು ತಿಂತಾರೆ? ಜಿಂಕೆ ತಿಂತಾರೆ. ಜಿಂಕೆನ ಯಾರು ತಿಂತಾರೆ? ಈ ಒಂದು ಹುಲಿ ತಿಂತಾರೆ. ಓಕೆ. ಸೊ ಹಾಗಾದರೆ ಈ ಒಂದು ಹುಲ್ಲಿನಲ್ಲಿರ್ತಕ್ಕಂಥ 100% ಎನರ್ಜಿಯಲ್ಲಿ ಎಷ್ಟು ಪರ್ಸೆಂಟ್ ಜಿಂಕೆ ಹೋಗ್ತದೆ? ಆ್ಯಂಡ್ ದೆನ್ ಈ ಒಂದು X% ಜಿಂಕೆ ಹೋಗ್ತದೆ. ಹಾಗಾದರೆ ಈ ಒಂದು X%ಇಂದ ಹುಲಿಗೆ ಎಷ್ಟು ಪರ್ಸೆಂಟ್ ಹೋಗ್ತದೆ ಅಂತ. ಸೊ ಎಲ್ಲದರಲ್ಲೂ ಸಹ ಸೇಮ್ ಈಕ್ವಲ್ ಪರ್ಸೆಂಟ್ ಹೋಗ್ತದೆ. ಹಾಗಾದರೆ ಎಷ್ಟು ಪರ್ಸೆಂಟ್ ಹೋಗ್ತದೆ ಅಂತ ಪ್ರಶ್ನೆನ ಕೇಳಿದ್ದಾನೆ. ಸೊ 50% ಹೋಗುತ್ತೆ ಅಂತ. ಓಕೆ. ಸೊ ಮೀನ್ಸ್ ಈ ಒಂದು ಹುಲ್ಲಲ್ಲಿ 100% ಎನರ್ಜಿ ಇತ್ತು ಅಂತಂದರೆ ಈ ಜಿಂಕೆಯಲ್ಲಿ ಈ 50% ಹೋಗ್ತದೆ ಅಂತ. ಹೌದಾ? ಆ್ಯಂಡ್ ದೆನ್ 1% ಹೋಗ್ತದೆ, ಆ್ಯಂಡ್ ದೆನ್ 90% ಹೋಗ್ತದೆ. ಹಾಗಾದರೆ 10% ಹೋಗ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಹೇಳ್ಬೋದು. ಪೆನ್ ಮತ್ತು ನೋಟ್ಬುಕ್ ತೊಗೊಂಡು ಕೂತಾಗ ಒಂದು ಸೈಡಲ್ಲಿ ಸಹ ಓಕೆ 1 ರಿಂದ 25 ಅಂತ ನಂಬರ್ ಹಾಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಆನ್ಸರ್ ಏನಿದೆ ಅಂತ ಸಹ ನೀವು ಟಿಕ್ ಮಾಡಿ ನಾನು ಹೇಳೋಕ್ಕಿಂತ ಮುಂಚೆ. ಸೊ ನಿಮ್ಗೆ ಗೊತ್ತಾಗುತ್ತೆ 25ಕ್ಕೆ ನನಗೆ ಎಷ್ಟು ಬರ್ತಾ ಇದೆ ಅಂತ. ಯಾಕಂದರೆ ಇವಾಗ ಜಸ್ಟ್ ಎಕ್ಸಾಮ್ ನಡೆದಿದ್ದು, ದ ಫ್ರೆಶ್ ಕ್ವಶನ್ ಪೇಪರ್ ಇದೆ ಇದು. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ನಿಮ್ಮ ಲೆವೆಲ್ ಏನಿದೆ ಆ್ಯಂಡ್ ದೆನ್ ನೀವು ಯಾವ ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ. ಸೊ ಹಾಗಾದರೆ ಎಷ್ಟಾಗ್ಬೋದು ಇದಕ್ಕೆ? ಸೊ ಎಷ್ಟು ಅಂತ ಹೇಳಿದ್ರೆ ಸರ್ ಆಪ್ಷನ್ ಡಿ ಅಂತ ಹೇಳ್ತೀವಿ, 10%. ಓಕೆ. ಸೊ ಒಂದು ಟ್ರೋಪಿಕ್ ಲೆವೆಲಿಂದ ಮತ್ತೊಂದು ಟ್ರೋಪಿಕ್ ಲೆವೆಲ್ಗೆ ಹೋಗ್ತಕ್ಕಂಥ ಎನರ್ಜಿ ಎಷ್ಟಾಗಿದೆ ಅಂದರೆ 10% ಆಗಿದೆ. ಆ್ಯಂಡ್ ದೆನ್ ಈ ಒಂದು ಎನರ್ಜಿಗೆ ಒಂದು ಲಾ ಸಹ ಇದೆ, 10% ಲಾ ಅಂತ ಹೇಳ್ತೀವಿ, ಲಾ ಆಫ್ 10% ಅಂತ. ಹಾಗಾದರೆ ಈ ಒಂದು ಲಾ ಆಫ್ 10% ಅನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಸೊ ಈಗ ನಿಮ್ಗೆ ಗೊತ್ತಿರಲಿ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಈ ಲಾಗಳನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ಓಕೆ. ಸೊ ನೀವು ಮುಂದೆ ಬರ್ತಕ್ಕಂತಹ ಒಂದು ಕ್ವಶನ್ಗಳಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ಇವರು ಯಾರು ಅಂತ ಅಂದರೆ ಯಾವುದು ಈ ಒಂದು ಲಾ ಆಫ್ 10% ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ರೇಮಂಡ್ ಲಿಂಡೇಮನ್ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ರೇಮಂಡ್ ಲಿಂಡೇಮನ್ ಅವರು, ನೆನ್ಪಿಟ್ಕೊಳ್ಳಿ. ಸೊ ಒಂದು ರೇಮಂಡ್ ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಲಾ ಆಫ್ 10% ಅನ್ನುವುದನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ಒಂದು ರಿಮೈನಿಂಗ್ 90% ಏನಿದೆ ಅಲ್ವಾ, ಈ ರಿಮೈನಿಂಗ್ 90% ಹೇಗೆ ಹೋಗುತ್ತೆ? ಸೊ ಈ ಒಂದು ರಿಮೈನಿಂಗ್ 90% ಈ ಒಂದು ಉಸಿರಾಟ ಆಗಿರಲಿ, ಆ್ಯಂಡ್ ದೆನ್ ಬೆಳವಣಿಗೆ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ತ್ಯಾಜ್ಯ ವಿಲೇವಾರಿ ಆಗಿರ್ತದಲ್ವಾ, ಸೊ ಆ್ಯಂಡ್ ದೆನ್ ಮತ್ತೆ ಇವೆಲ್ಲವೂ ಸಹ ಹೀಟ್ ಆಗಿ ಕನ್ವರ್ಟ್ ಆಗಿ ಇದು ನಾಶವಾಗ್ತದೆ ಅಂತ ನಾವು ಹೇಳ್ಬಹುದು. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೆಡ್ ನೈಟ್ರೇಟ್. ಓಕೆ. ಏನು ಕೊಟ್ಟಿದ್ದಾನೆ? ಈ ಒಂದು ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಕ್ರಿಯೆಯ ಪರಿಣಾಮವಾಗಿ ಕೆಳಗಿನವುಗಳಲ್ಲಿ ಯಾವುದು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಸೊ ಮೀನ್ಸ್ ಇಲ್ಲಿ ಕೆಮಿಸ್ಟ್ರಿ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಮೊದಲನೇದು ಏನಾಗಿತ್ತು? ಬಯಾಲಜಿ ಮೇಲೆ ಇತ್ತು. ಎರಡನೇದು ಏನಾಗಿದೆ? ಇದು ಕೆಮಿಸ್ಟ್ರಿ ಮೇಲೆ ಇದೆ. ಸೊ ಹಾಗಾದರೆ ಏನಾಗಬಹುದು? ಸೊ ಇದಕ್ಕೆ ಹೇಳ್ಬೋದಾ ಯಾವುದಾಗುತ್ತೆ ಆನ್ಸರ್ ಅಂತ? ಆಪ್ಷನ್ ಕೊಟ್ಟಿದ್ದಾನೆ, ಲೆಡ್ ಅಯೋಡೈಡ್ನ ಕಂದು ಅವಕ್ಷೇಪ ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ಈ ಒಂದು ಪ್ರೆಸಿಪಿಟೇಟ್ ಏನಾಗುತ್ತೆ? ಈ ಒಂದು ಕಂದಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಲೆಡ್ ಅಯೋಡೈಡ್ನ ಹಳದಿ ಅವಕ್ಷೇಪ ಅಂತ ಕೊಟ್ಟಿದ್ದಾನೆ. ಹಳದಿ ಆಗ್ತದ ಈ ಒಂದು ಲೆಡ್ ಅಯೋಡೈಡ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲೆಡ್ ಸಲ್ಫೇಟ್ ಹಳದಿ ಅವಕ್ಷೇಪ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲೆಡ್ ಅಯೋಡೈಡ್ನ ಕಿತ್ತಳೆ ಅವಕ್ಷೇಪ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಓಕೆ. ನನಗಿವಾಗ ಇಕ್ವೇಷನ್ ಬರೆಯೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳಿ. ಸೊ ಗೆಸ್ ಮಾಡಿ ಹೇಳ್ಬೋದಾ ಏನಾಗುತ್ತೆ? ಹೇಳಿಬಿಡುವ ಯಾವುದಾಗುತ್ತೆ ಸರ್? ಲೆಡ್ ಅಯೋಡೈಡ್. ಸೊ ಮೀನ್ಸ್ ಈ ಒಂದು ಲೆಡ್ ಅಯೋಡೈಡ್ ಇದು ಕಂದು ಬಣ್ಣದಲ್ಲಿ ಇರಲ್ಲ ಸರ್, ಯಾಕಂದರೆ ಹಳದಿ ಬಣ್ಣದಲ್ಲಿ ಇರುತ್ತೆ ಇದು. ಓಕೆ. ಸೊ ಮೀನ್ಸ್ ಹಳದಿ ಆಗಬೇಕು, ಇದು ಆಗಬೇಕು. ಸೊ ಮೀನ್ಸ್ ಇಲ್ಲಿ ಕಿತ್ತಳಿಸ ಆಗಲ್ಲ. ಸೊ ಆಪ್ಷನ್ ಬಿ ಮತ್ತು ಸಿ ಅಲ್ಲಿ ನನಗೆ ಕನ್ಫ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಹಾಗಾದರೆ ಇದರಲ್ಲಿ ಯಾವುದು ಅಂತ ನಾನು ಹೇಳ್ಬೋದಾ? ಏನಾಗಿದೆ ಇಲ್ಲಿ ನೋಡಿ, ಲೆಡ್ ಇದೆ, ನೈಟ್ರೇಟ್ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನಿದೆ? ಪೊಟ್ಯಾಷಿಯಮ್ ಇದೆ, ಅಯೋಡೈಡ್ ಇದೆ. ಆಗ ಇಲ್ಲೆಲ್ಲಾದರೂ ಸಲ್ಫೇಟ್ ಅಂತ ಮೆನ್ಷನ್ ಮಾಡಿದೆಯಾ? ಇಲ್ಲ ಅಲ್ವಾ? ಸೊ ಮೀನ್ಸ್ ಸಲ್ಫೇಟ್ ಅಂತ ಯಾಕೆ ಬರುತ್ತೆ ಆ ಒಂದು ಇಕ್ವೇಷನಲ್ಲಿ? ಬರೋದೇ ಇಲ್ಲ ಅಲ್ವಾ? ಸೊ ಆಪ್ಷನ್ ಬಿ ರೈಟ್ ಅಲ್ವಾ? ಸೊ ಇಫ್ ಬೇಡ ಸರ್ ನನಗೆ ಇಕ್ವೇಷನ್ ಮಾಡಿನೇ ಹೇಳಿ ಅಂತಂದರೆ, ಸೊ ಅಲ್ಲಿ ನೀವು ಇಕ್ವೇಷನ್ನ ನೆನ್ಪಿಟ್ಕೊಳ್ಳಿ. ಏನಿದೆ ಇಕ್ವೇಷನ್? PbNO3 ಅಂತ ಹೇಳ್ತೀವಿ. ಸರಿ, ನಾ ಏನಂತ ಹೇಳ್ತೀವಿ ಇಲ್ಲಿ ಬರೀತೀನಿ ನೋಡಿ, PbNO3 ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಲಸ್ ಪೊಟ್ಯಾಷಿಯಮ್ ಅಯೋಡೈಡ್. ಸೊ ಇದ್ರ ರಿಯಾಕ್ಷನ್ ಏನಾಗುತ್ತೆ? ಸೊ ಈ ಒಂದು ಪೊಟ್ಯಾಷಿಯಮ್ ಇವೆರಡರದ್ದು ಸಹ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನಂತ ಹೇಳ್ಬೋದು ಕನ್ನಡದಲ್ಲಿ? ದ್ವಿಸ್ಥಾನ ಪಲ್ಲಟ ಅಂತ. ಓಕೆ. ಸೊ ಮೀನ್ಸ್ ದ್ವಿಸ್ಥಾನ ಪಲ್ಲಟ ಅಂದರೆ ಏನು? ಈ ಒಂದು Pb ಏನಿದೆ ಅಲ್ವಾ, ಈ ಒಂದು ಅಯೋಡೈಡ್ ಜೊತೆ ಹೋಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು NO3 ಏನಿದೆ, ಈ ಒಂದು K ಏನಿದೆ ಅಲ್ವಾ, ಇದು NO3 ಜೊತೆ ಮಿಕ್ಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಮೀನ್ಸ್ ಇದು ಏನಾಗಬಹುದು ಫೈನಲ್ ರೂಪ ಏನಾಗಬಹುದು ಇದು? ಸೊ ಅವಾಗ ನಾವು ಹೇಳಬೇಕಾಗಿದೆ ಸರ್ ದ್ಯಾಟ್ ಈಸ್ ಈ ಒಂದು ಲೆಡ್ ಅಯೋಡೈಡ್ ಮೀನ್ಸ್ ಈ ಒಂದು PbI ಆ್ಯಂಡ್
ಪ್ಲಸ್ ಈ ಒಂದು KNO3 ಅಂತ ಹೇಳ್ತೀವಿ ಸರಿನಾ. ಏನಂತ ಹೇಳ್ತೀವಿ, ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ ಸರಿನಾ. ಸೊ ಈಗ ನೀವು ನೆನ್ಪಿಟ್ಕೊಳ್ಳಿ, ಸೊ ಯಾವುದು ಈ ಒಂದು ಲೆಡ್ ನೈಟ್ರೇಟ್ ಮತ್ತು ಈ ಒಂದು ಪೊಟ್ಯಾಷಿಯಂ ಅಯೋಡೈಡ್ ಇವೆರಡೂ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಸೊ ಅಲ್ಲಿ ಉತ್ಪನ್ನವಾಗತಕ್ಕಂತಹ ಒಂದು ಕ್ರಿಯೆ ಏನಾಗಿರ್ತದೆ ಅಂತಂದ್ರೆ ಅದು ಒಂದು ಲೆಡ್ ಅಯೋಡೈಡ್ ಆಗ್ತದೆ ಪ್ಲಸ್ ಈ ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಆಗ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಪೊಟ್ಯಾಷಿಯಂ ನೈಟ್ರೇಟ್ ಅದ್ರದ್ದು ನಾವು ಕಲರ್ ಹೇಳುವುದಿಲ್ಲ, ಬದಲಾಗಿ ಒಂದು ಲೆಡ್ ಅಯೋಡೈಡ್ ಏನಿದೆ ಅಲ್ವಾ ಇದು ಎಲ್ಲೋ ಬಣ್ಣದಲ್ಲಿರುತ್ತೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಒಂದು ಕ್ವಶನ್ನ, ಸೊ ಕ್ವಶನ್ ಮೀನ್ಸ್ ಹೀಗೆ ಕೇಳಿಲ್ಲ, ಜಸ್ಟ್ ಏನು ಕೇಳಿದ್ರೆ ಅಂದರೆ ಈ ಕೆಳಗಿನ ಯಾವುದು ಈ ಹಳದಿ ಬಣ್ಣದಲ್ಲಿ ಕಂಡುಬರ್ತಕ್ಕಂಥ ಇಕ್ವೇಷನ್ ಆಗಿದೆ ಅಂತ ಕೇಳಿದ್ದಾನೆ. ಅವಾಗ ನೀವು ಹೇಳಬೇಕಾಗಿದ್ದು ಯಾವುದು ಅಂತಂದರೆ ಈ ಒಂದು ಲೆಡ್ ಅಯೋಡೈಡ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಅದು ಸಹ ನಿಮಗೆ ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಪ್ರಶ್ನೆಯನ್ನು ತೋರಿಸ್ತೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಸಸ್ಯಗಳಲ್ಲಿ ಧನಾತ್ಮಕ ಗುರುತ್ವಾನ್ವರ್ತಿ ಚಲನೆ ಪಾಸಿಟಿವ್ ಜಿಯೋಟ್ರೋಪಿಸಮ್ ಮೂಮೆಂಟ್ಗೆ ಕಾರಣ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಸಸ್ಯಗಳಲ್ಲಿ ಒಂದು ಜಿಯೋಟ್ರೋಪಿಸಮ್ ಮೂಮೆಂಟ್ ಕಂಡುಬರುತ್ತೆ. ಸೊ ಮೀನ್ಸ್ ಏನು ಸರ್ ಜಿಯೋಟ್ರೋಪಿಸಮ್ ಮೂಮೆಂಟ್? ಸೊ ಮೀನ್ಸ್ ಭೂಮಿಯ ಕಡೆಗೆ ಎಳೆದು ಹೋಗ್ತದೆ ಅದು. ಓಕೆ, ಭೂಮಿ ಕಡೆಗೆ ಅದು ಆಕರ್ಷಣೆ ಆಗಿ ಹೋಗ್ತದೆ. ಸರ್ ಹೇಗೆ ಹೋಗ್ತದೆ ಸರ್? ಸಸ್ಯ ಇರೋದೇ ಅಲ್ಲಿ ಭೂಮಿ ಮೇಲೆ ಅಲ್ವಾ? ಸೊ ಮೀನ್ಸ್ ಇಲ್ಲಿ ಒಂದು ಸಸ್ಯ ಇದೆ ಅಂತಂದರೆ ಅದು ಜಿಯೋಟ್ರೋಪಿಸಮ್ ಮೂಲಕವೇ ಈ ಕೆಳಗಡೆ ಬೇರುಗಳನ್ನು ಬಿಡ್ತದೆ ಅಂತ ನಾವು ಹೇಳ್ಬೋದು. ಸೊ ಮೀನ್ಸ್ ಇದು ಯಾವುದಕ್ಕೆ ಕಾರಣ ಆಗಿದೆ? ಸೊ ಯಾವುದಕ್ಕೆ? ನೀರಿಗೆ ಕಾರಣವಾಗಿದೆ, ಸ್ಪರ್ಶಕ್ಕೆ ಕಾರಣ ಆಗಿದೆ, ಬೆಳಕಿಗೆ ಕಾರಣವಾಗಿದೆ, ಆ್ಯಂಡ್ ದೆನ್ ಇದು ಗುರುತ್ವಕ್ಕೆ ಇದು ಕಾರಣವಾಗಿದೆ. ಯಾವುದು? ಈ ಒಂದು ಜಿಯೋಟ್ರೋಪಿಸಮ್ ಅನ್ನೋದು. ಸೊ ಸಿಂಪಲ್ ಕ್ವಶನ್. ಓಕೆ, ಸೊ ಮೀನ್ಸ್ ಈ ಒಂದು ಗ್ರಾವಿಟೇಷನ್ ಅಂತ ಹೇಳ್ತೀವಿ, ಈ ಒಂದು ಗುರುತ್ವ ಅಂತ ಹೇಳ್ತೀವಿ. ಯಾವುದಕ್ಕೆ? ಈ ಒಂದು ಜಿಯೋಟ್ರೋಪಿಸಮ್ ಮೂಮೆಂಟ್ಗೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಈ ಒಂದು ಜಿಯೋಟ್ರೋಪಿಸಮ್ ಮೂಮೆಂಟ್ಗೆ ಪ್ರಮುಖ ಕಾರಣ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಗುರುತ್ವ. ಕ್ವಶನ್ ಸಿಂಪಲ್ ಇದೆ, ಬಟ್ ಎಕ್ಸಾಮ್ ಹಾಲಲ್ಲಿ ನಾವು ಹಾಟ್ ಸೀಟ್ ಮೇಲೆ ಕುಂತಾಗ ಈ ಕ್ವಶನ್ ನಮಗೆ ಟಫ್ ಅನಿಸುತ್ತೆ. ಓಕೆ, ಬಟ್ ನಮಗೆ ಗೊತ್ತಿದ್ರೆ ಸಾಕು ಜಿಯೋಟ್ರೋಫಿಸಮ್ ಅಂದರೆ ಏನು ಅಂತ. ಓಕೆ, ಸೊ ಮೀನ್ಸ್ ಈ ಒಂದು ಜಿಯೋಟ್ರೋಫಿಸಮ್ ಮೂಮೆಂಟ್ ಅಂದರೆ ಈ ಒಂದು ಮೂಮೆಂಟ್ ಆಗ್ತದೆ ಎಲ್ಲಿ? ಈ ಒಂದು ಭೂಮಿಯ ಕಡೆಗೆ ಮೂಮೆಂಟ್ ಆಗ್ತದೆ ಅಂತ ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ರುದರ್ಫೋರ್ಡ್ನ ಯಾವ ಪ್ರಯೋಗದಿಂದ ಪರಮಾಣು ನ್ಯೂಕ್ಲಿಯಸ್ ಪತ್ತೆಯಾಯಿತು ಅಂತ ಕೇಳಿದಾನೆ. ಈ ಒಂದು ನ್ಯೂಕ್ಲಿಯಸ್ ಅನ್ನ, ಅಟಾಮಿಕ್ ನ್ಯೂಕ್ಲಿಯಸ್ ಅನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು? ಅಟಾಮಿಕ್ ನ್ಯೂಕ್ಲಿಯಸ್ ಥಿಯರಿಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ನಿಮಗೆ ಕೇಳ್ಬೋದು. ಅದನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ರುದರ್ಫೋರ್ಡ್ ಅಂತ ಹೇಳ್ತೀವಿ. ಸರ್ ನಾ ಅಟಾಮಿಕ್ ಥಿಯರಿ ಹೇಳ್ತಾ ಇಲ್ಲ, ನಾನು ಅಟಾಮಿಕ್ ಥಿಯರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಜಾನ್ ಡಾಲ್ಟನ್ ಅವರು. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಈ ಒಂದು ಅಟಾಮಿಕ್ ನ್ಯೂಕ್ಲಿಯಸ್ ಅನ್ನ ಪತ್ತೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಸರ್ ದ್ಯಾಟ್ ಈಸ್ ನಮ್ಮ ರುದರ್ಫೋರ್ಡ್ ಅವರು. ಸೊ ಯಾವ ಪ್ರಯೋಗದಿಂದ ಈ ಒಂದು ಪರಮಾಣು ನ್ಯೂಕ್ಲಿಯಸ್ ಅನ್ನ ಅವರು ಪತ್ತೆ ಮಾಡಿದರು? ಯಾವ ಒಂದು ಪ್ರಯೋಗದಿಂದ ಅವರು ಅಟಾಮಿಕ್ ನ್ಯೂಕ್ಲಿಯಸ್ ಅನ್ನ ಪತ್ತೆ ಮಾಡಿದರು ಅಂತ ಕೇಳಿದಾನೆ. ಸೊ ಯಾವುದು? ಈ ಒಂದು ಕ್ಯಾಥೋಡ್ ಕಿರಣ ಪ್ರಯೋಗ ಅಂತ ಕೊಟ್ಟಿದ್ದಾನೆ, ಅಲ್ಫಾ ಕಣ ಪ್ರಕಿರಣ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಈ ಒಂದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್ ಈ ಒಂದು ಬೀಟಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು? ಯಾವೊಂದು ಪ್ರಯೋಗದ ಮೂಲಕ ಇವರು ಅಟಾಮಿಕ್ ನ್ಯೂಕ್ಲಿಯಸ್ ಅನ್ನ ಕಂಡು ಹಿಡಿದ್ರು ಅಂತ. ಸೊ ಮೀನ್ಸ್ ನಿಮಗೆ ನ್ಯೂಕ್ಲಿಯಸ್ ಗೊತ್ತಿರುತ್ತಲ್ವಾ? ಸೊ ಮೀನ್ಸ್ ಮಧ್ಯೆ ಇರುತ್ತಲ್ವಾ ನ್ಯೂಕ್ಲಿಯಸ್, ಈ ಒಂದು ಸೆಲ್ ಮಧ್ಯೆ ಇರ್ತಕ್ಕಂಥದ್ದು ಏನು ಅಂದರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಲ್ವಾ, ಒಂದು ಎಲಿಮೆಂಟ್ ಮಧ್ಯೆ ಇರ್ತಕ್ಕಂಥದ್ದು. ಆ ಒಂದು ನ್ಯೂಕ್ಲಿಯಸ್ ಅನ್ನ ಇವರು ಯಾವೊಂದು ಥಿಯರಿ ಮುಖಾಂತರ ಕಂಡುಹಿಡಿದ್ರು, ಯಾವೊಂದು ಪ್ರಯೋಗದ ಮುಖಾಂತರ ಕಂಡುಹಿಡಿದ್ರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್. ಸೊ ಹಾಗಾದ್ರೆ ಈ ಒಂದು ಪ್ರಯೋಗವನ್ನ ಯಾವೊಂದು ಎಲಿಮೆಂಟ್ನಲ್ಲಿ ಮಾಡಿದ್ರು ಇವರು? ಯಾವ ಎಲಿಮೆಂಟ್ ಮೇಲೆ ಮಾಡಿದ್ರು? ಯಾವ ಎಲಿಮೆಂಟ್ ಅಂದರೆ ಸರ್ ದ್ಯಾಟ್ ಈಸ್ ಹೀಲಿಯಂ ಅಂತ ಹೇಳ್ತೀವಿ. ಯಾವುದು? ಹೀಲಿಯಂ. ಪೆರಿಯೋಡಿಕ್ ಟೇಬಲಲ್ಲಿ ಎಷ್ಟನೇ ನಂಬರಲ್ಲಿ ಕಂಡುಬರುತ್ತೆ? 2ನೇ ನಂಬರಲ್ಲಿ ಕಂಡುಬರುತ್ತೆ ಇದು ಅಲ್ವಾ. ಸೊ ಒಂದು ಹೀಲಿಯಂನ ಮೇಲೆ ಇವರು ಪ್ರಯೋಗವನ್ನು ಮಾಡ್ತಾರೆ ಸರಿನಾ. ಸೊ ಅದರಲ್ಲಿ ಪ್ರಯೋಗ ಮಾಡಿದ ಮೇಲೇ ಇವರಿಗೆ ನ್ಯೂಕ್ಲಿಯಸ್ ಫಸ್ಟ್ ಟೈಮ್ ಇವರು ಕಂಡು ಹಿಡಿತಾರೆ. ಯಾರು ಅಂತ ಹೇಳ್ತೀವಿ? ಒಂದು ರುದರ್ಫೋರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಹೆಸರಿಂದ ಸಹ ನಾವು ಕರಿತೀವಿ. ಯಾವ ಒಂದು ಪ್ರಯೋಗವನ್ನು? ಈ ಒಂದು ಅಟಾಮಿಕ್ ನ್ಯೂಕ್ಲಿಯಸ್ ಪತ್ತೆ ಮಾಡ್ತಾರಲ್ವ, ಈ ಒಂದು ಪ್ರಯೋಗವನ್ನು ಇನ್ನೊಂದು ಹೆಸರಿಂದ ಸಹ ಕರಿತೀವಿ. ಅದನ್ನು ನಾವು ಗೋಲ್ಡ್ ಫಾಯಿಲ್ ಥಿಯರಿ ಅಂತ ಹೇಳ್ತೀವಿ ಸರಿನಾ. ಏನಂತ ಹೇಳ್ತೀವಿ? ಈ ಒಂದು ಚಿನ್ನದ ಹಾಳೆ ಪ್ರಯೋಗ ಅಂತ ಹೇಳ್ತೀವಿ. ಏನಂತ ಹೇಳ್ಬೋದು? ಚಿನ್ನದ ಹಾಳೆ ಪ್ರಯೋಗ ಅಂತ ಹೇಳ್ಬೋದು. ಈ ಒಂದು ಚಿನ್ನದ ಹಾಳೆಯ ಪ್ರಯೋಗವಂತ ಸಹ ಹೇಳ್ತೀವಿ. ಆ್ಯಂಡ್ ದೆನ್ ಅದರಲ್ಲಿ ಈ ಒಂದು ಅಲ್ಫಾ ಕಣ ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಸೊ ಮೀನ್ಸ್ 20,000 ಕಣಗಳನ್ನು ಇವರು ಚೆದರು ಬಿಡ್ತಾರೆ. ಇದರಲ್ಲಿ ಎಷ್ಟು? 20,000 ಕಣಗಳನ್ನು ಚೆದರು ಬಿಡ್ತಾರೆ. ಆ್ಯಂಡ್ ದೆನ್ ಅದರಲ್ಲಿ ಎಷ್ಟು ರಿಟರ್ನ್ ಬರ್ತವೆ ಅಂತ ಕೇಳಿದಾನೆ. 20,000 ಚೆದರು ಬಿಡ್ತಾರೆ, ಹೌದು. ಹಾಗಾದರೆ ಅದರಲ್ಲಿ ರಿಟರ್ನ್ ಎಷ್ಟು ಬರ್ತವೆ ಅಂದರೆ ಸರ್ 1 ಬರ್ತದೆ. ಸೊ ಆ ಕಾರಣಕ್ಕಾಗಿ ಇವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾವುದೋ ಒಂದು ಎನರ್ಜಿ ಇದೆ. ಸೊ ಅದು ಪಾಸಿಟಿವ್ ಎನರ್ಜಿ ಆಗಿದೆ. ಆ್ಯಂಡ್ ದೆನ್ ಆ ಒಂದು ಪಾಸಿಟಿವ್ ಎನರ್ಜಿ ರಿಫ್ಲೆಕ್ಟ್ ಮಾಡಿ ಹೊರಗಡೆ ನಮಗೆ ಕಳಿಸ್ತಾ ಇದೆ ಅಂತ. ಸರ್ನ ಯಾರು ಕಂಡುಹಿಡಿತಾರೆ ಇದನ್ನ? ರುದರ್ಫೋರ್ಡ್ ಅವರು ಕಂಡುಹಿಡಿತಾರೆ. ಯಾವೊಂದು ಥಿಯರಿಯ ಮೂಲಕ? ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಎಷ್ಟು ಪಾರ್ಟಿಕಲ್ಗಳನ್ನು ಅವರು ಬಿಟ್ರಲ್ಲಿ 20,000 ಎಷ್ಟು ರಿಟರ್ನ್ ಬಂತು? 1 ಬಂತು. ಯಾಕೆ ಬಂತು? ಅಲ್ಲಿ ಮಿಡಲಲ್ಲಿ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು, ಅದಕ್ಕೆ ಮೀನ್ಸ್ ಪ್ರೋಟಾನ್ ಇತ್ತು ಮಧ್ಯ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಪ್ರಯೋಗವನ್ನು ಯಾವ ಹೆಸರಿನಿಂದ ಕರೀತಾರೆ ಸರ್? ಗೋಲ್ಡ್ ಫಾಯಿಲ್ ಥಿಯರಿ ಅಂತ ಕರೀತಾರೆ. ಇಲ್ಲಾಂದರೆ ಕನ್ನಡದಲ್ಲಿ ಹೇಳೋದಾದರೆ ಚಿನ್ನದ ಹಾಳೆ. ಯಾವುದು? ಈ ಒಂದು ಚಿನ್ನದ ಹಾಳೆ ಪ್ರಯೋಗ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಪ್ರೋಟಾನನ್ನು ಕಂಡು ಹಿಡಿದಿರ್ತಕ್ಕಂತಹ ವ್ಯಕ್ತಿ ಯಾರು ಕಂಡು ಹಿಡಿದಿದ್ದಾರೆ ಇದನ್ನು?
ಸರ್ ರುದರ್ಫೋರ್ಡ್ ಅವರು. ಸೊ ಇವಾಗಲೇ ಇದೆಲ್ಲ ಕಥೆ ಎದಕ್ಕೆ ಸಂಬಂಧಪಟ್ಟಿದೆ? ಇದೇ ಒಂದು ಪ್ರೋಟಾನ್ಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಇವನ್ ಇದನ್ನು RRB NTPC ಎಕ್ಸಾಮಲ್ಲಿ ಆ್ಯಂಡ್ ದೆನ್ ALP ಎಕ್ಸಾಮಲ್ಲಿ ಸಹ ಸಾಕಷ್ಟು ಬಾರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ವೆಲೆನ್ಸಿ ಸಂಖ್ಯೆ 2ರ ಸರಿಯಾದ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ವೆಲೆನ್ಸಿ, ಓಕೆ, ಸೊ ಮೀನ್ಸ್ ಈ ಒಂದು ಔಟರ್ ಶೆಲ್ಲಲ್ಲಿ ಏನಿದೆ ಅಲ್ವಾ 2 ಇರಬೇಕಂತೆ. ಸೊ ಹಾಗಾದರೆ ಯಾವುದದು ಹೇಳ್ಬೋದಾ? ಯಾವುದಕ್ಕಿದೆ 2 ಅಂತ? ಗೆಸ್ ಮಾಡಿ ನೋಡುವ. ಅಮೋನಿಯಂ ಸಲ್ಫೇಟ್ ಮತ್ತು ಫಾಸ್ಫೇಟ್ ಆ್ಯಂಡ್ ನೈಟ್ರೇಟ್ ಆ್ಯಂಡ್ ದೆನ್ ಸೋಡಿಯಂ ಆ್ಯಂಡ್ ದೆನ್ ಸಲ್ಫೇಟ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಸಲ್ಫೇಟ್ ಮತ್ತು ಸಲ್ಫೈಟ್ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗತ್ತೆ ಇದಕ್ಕೆ ಹೇಳ್ಬೋದಾ? ಗೆಸ್ ಮಾಡಿ ಯಾಕೆ ಆನ್ಸರ್ ಕರೆಕ್ಟಾಗಿ ಆನ್ಸರ್ ಹೇಳಿ. ಸೊ ಯಾವುದು ಈ ಒಂದು ಸೋಡಿಯಮಲ್ಲಿ, ಯಾವುದು ಈ ಒಂದು ಸೋಡಿಯಮಲ್ಲಿ ಎಷ್ಟು ಇರ್ತವೆ ಸರ್ ಈ ಒಂದು ವೆಲೆನ್ಸಿಯಲ್ಲಿ? ಸರ್ ಸೋಡಿಯಮಲ್ಲಿ ಒಂದೇ ಒಂದಿರುತ್ತೆ, ಇದು ಗೊತ್ತಿದೆಯಾ? ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಮೋನಿಯಂದಲ್ಲಿ ಎಷ್ಟು ಇರ್ತದೆ ಈ ಒಂದು ವೆಲೆನ್ಸಿಯಲ್ಲಿ? ಸರ್ ಇದರಲ್ಲಿ ಸಹ ಒಂದೇ ಇರುತ್ತೆ, ಸಲ್ಫೇಟ್. ಸೊ ಸಲ್ಫೇಟಲ್ಲಿ ಎಷ್ಟು ಇರುತ್ತೆ ಸರ್? ಸಲ್ಫೇಟಲ್ಲಿ 2 ಇರುತ್ತೆ. ಹಾಗಾದರೆ ಇಲ್ಲಿ ಒಂದಿದೆಯಲ್ಲ, ಸೊ ಮೀನ್ಸ್ ಇದು ಆಪ್ಷನ್ ಎ ಆಗಲ್ಲ, ಯಾಕಂದರೆ ಇಲ್ಲಿ ಒಂದು ವೆಲೆನ್ಸಿ ಇದರಲ್ಲಿ ಕಂಡುಬರುತ್ತೆ. ಸೊ ಮೀನ್ಸ್ ಇದು ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫಾಸ್ಫೇಟಲ್ಲಿ ಎಷ್ಟು ಕಂಡುಬರುತ್ತೆ? ಫಾಸ್ಫೇಟಲ್ಲಿ ನಿಮಗೆ ಕಂಡುಬರ್ತಕ್ಕಂತಹ ವೆಲೆನ್ಸಿ ಎಷ್ಟು ಅಂತಂದರೆ ಫಾಸ್ಫೇಟ್ ಆ್ಯಂಡ್ ದೆನ್ ಈ ಒಂದು ನೈಟ್ರೇಟಲ್ಲಿ 2ರಲ್ಲೂ ಸಹ ನಿಮಗೆ 3 ವೆಲೆನ್ಸಿಗಳು ಕಂಡುಬರ್ತವೆ. ಸೊ ಇದು ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಇವಾಗಲೇ ನಿಮಗೆ ಸೋಡಿಯಂ ಹೇಳಿದೆ, ಸೋಡಿಯಮಲ್ಲಿ ಒಂದೇ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಲ್ಫೇಟಲ್ಲಿ 2 ಕಂಡುಬರ್ತವೆ. ಬಟ್ ಇಲ್ಲಿ 2 ಕಂಡುಬರೋದು ಯಾವುದರಲ್ಲಿ ಅಂತಂದರೆ ಒಂದು ಸಲ್ಫೈಟ್ ಮತ್ತು ಇನ್ನೊಂದು ಸಲ್ಫೇಟ್ ಅಂತ ಹೇಳ್ತೀವಿ. ಸಲ್ಫೇಟಲ್ಲೂ ಸಹ 2 ವೆಲೆನ್ಸಿ ಕಂಡುಬರ್ತವೆ. ಆ್ಯಂಡ್ ದೆನ್ ಸಲ್ಫೈಟಲ್ಲೂ ಸಹ 2 ವೆಲೆನ್ಸಿಗಳು ಕಂಡುಬರ್ತವೆ. ಸೊ ನೀವು ಒಂದು ವೆಲೆನ್ಸಿ ಶೆಲ್ಗಳನ್ನು ನೋಡ್ಕೊಳ್ಳಿ. ಸೊ ನೀವು ಪೆರಿಯೋಡಿಕ್ ಟೇಬಲ್ನ ಸ್ವಲ್ಪ ಟಚಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಅದರ ಒಂದು ಮಾಸ್ ನಂಬರ್ ಎಷ್ಟಿದೆ, ಆ್ಯಂಡ್ ದೆನ್ ಅದರ ಒಂದು ಎಲೆಕ್ಟ್ರಾನ್ ನಂಬರ್ಗಳು ಎಷ್ಟಿದ್ದಾವೆ. ಓಕೆ, ಆ್ಯಂಡ್ ದೆನ್ ಅದರ ವೆಲೆನ್ಸಿ ನಂಬರ್ ಎಷ್ಟಿದೆ, ಆ್ಯಂಡ್ ದೆನ್ ಅದನ್ನು ನಾನು ಹೇಗೆ ಡ್ರಾ ಮಾಡಬೇಕು ಅನ್ನೋದು ಸಹ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಅದನ್ನು ನೀವು ಟಚಲ್ಲಿ ಇಟ್ಕೊಳ್ಳಿ. ಸೊ ಅದನ್ನು ನೀವು ಈಸಿಯಾಗಿ ಹೇಳ್ಬೋದು. ಬಟ್ ಇಲ್ಲಿ ನೆನಪಿಟ್ಕೊಳ್ಳಿ ಯಾವುದು ಅಂದರೆ ಈ ಒಂದು ಅಮೋನಿಯಂ ಏನಿದೆ ಅಲ್ವಾ, ಇದು ವೆಲೆನ್ಸಿ 1 ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸಲ್ಫೇಟ್ ಅನ್ನೋದು 2 ಹೊಂದಿದೆ. ಫಾಸ್ಫೇಟ್ ಅನ್ನೋದು ಸೊ ಇದು ಎಷ್ಟು ಹೊಂದಿದೆ? ಫಾಸ್ಫೇಟ್ ಅನ್ನೋದು 3 ಹೊಂದಿದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ನೈಟ್ರೇಟ್ ಅನ್ನೋದು ಸಹ 3 ಹೊಂದಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಸೆಕ್ಸುವಲ್ ರೀಪ್ರೊಡಕ್ಷನ್ನಿಂದ ಉಂಟಾಗುವ ವೈವಿಧ್ಯತೆಯು ಮಹತ್ವದ ಸಂದರ್ಭದಲ್ಲಿ ನೀಡಲಾದ ಹೇಳಿಕೆಗಳನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್ ಆಗುತ್ತಲ್ವ ಯಾವುದರಲ್ಲಿ? ಈ ಒಂದು ಸಸ್ಯಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾನಂತೆ. ಅದನ್ನು ಯಾವ್ದು ಹೇಳಿಕೆ ಕರೆಕ್ಟ್ ಇದೆ ರಾಂಗ್ ಇದೆ ಹೇಳಿ ಅಂತ ಹೇಳಿದ್ದಾನೆ ಅಷ್ಟೇ. ಸೊ ಏನು ಕೊಟ್ಟಿದ್ದಾನೆ ಹೇಳಿಕೆ? ಸಂತಾನೋತ್ಪತ್ತಿಯು ಪ್ರಭೇದಗಳ ಜನಸಂಖ್ಯೆಯ ಸ್ಥಿರತೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು, ಕರೆಕ್ಟ್ ಆಗಿದೆ. ಇದು ಈ ಒಂದು ಸಂತಾನೋತ್ಪತ್ತಿ ಏನಿದೆ ಅಲ್ವಾ, ಅದು ಈ ಒಂದು ಪ್ರಭೇದಗಳ, ಓಕೆ, ಯಾವುದರ ಈ ಒಂದು ಸ್ಪೀಸಿಸ್ಗಳ ಜನಸಂಖ್ಯೆಯ ಸ್ಥಿರತೆಗೆ ಸಂಬಂಧಿಸಿದೆ. ಹೌದು, ಇದು ಕರೆಕ್ಟ್ ಆಗಿದೆ. ಮೀನ್ಸ್ ಹೇಳಿಕೆಯೇ ಸರಿಯಾಗಿದೆ. ಹೀಗಾಗಿ ಕಾಲಾನಂತರದಲ್ಲಿ ಪ್ರಭೇದಗಳ ಉಳಿವಿಗೆ ವೈವಿಧ್ಯತೆಯು ಉಪಯುಕ್ತವಲ್ಲ ಅಂತ ಕೊಟ್ಟಿದ್ದಾನೆ. ಈ ಒಂದು ಉಳಿವಿಗೆ ವೈವಿಧ್ಯತೆಯು ಉಪಯುಕ್ತವಿದೆ. ಸೊ ಮೀನ್ಸ್ ಇದು ರಾಂಗ್ ಆಗುತ್ತೆ. ಸರ್ ಹೇಗೆ ಸರ್ ಇದು ಉಪಯುಕ್ತವಾಗಿದೆ ಅಂತ ನೀವು ಹೇಳ್ತೀರಾ? ಓಕೆ, ಸೊ ಮೀನ್ಸ್ ಇವಾಗ ಒಂದು ಎಕ್ಸಾಂಪಲ್ನ ತಗೊಳ್ಳಿ. ಸೊ ಇವಾಗ ಒಬ್ಬ ಅಜ್ಜ ಇದ್ದಾರೆ. ಓಕೆ, ಸೊ ಆ ಒಂದು ಅಜ್ಜನಿಗೆ ಯಾವುದೋ ಒಂದು ರೋಗ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಮೀನ್ಸ್ ಯಾವುದೋ ಒಂದು ಎಕ್ಸ್ ಅನ್ನೋ ರೋಗ ಇದೆ. ಆ್ಯಂಡ್ ದೆನ್ ಆತನ ಮಗನಿಗೂ ಸಹ ಒಂದು ಎಕ್ಸ್ ಅನ್ನೋ ರೋಗ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೊಮ್ಮಗನಿಗೂ ಸಹ ಆ ಒಂದು ಎಕ್ಸ್ ಅನ್ನೋ ರೋಗ ಬರುತ್ತೆ. ಓಕೆ, ಸೊ ಇವರ ಪ್ರಕಾರ ಈ ಒಂದು ವೈವಿಧ್ಯತೆ ಉಪಯೋಗ ಅಲ್ಲ ಅಂತಂದರೆ ಇಲ್ಲೇನಾಗುತ್ತೆ, ಹೀಗೆ ಇರ್ತಾ ಹೋಗ್ಬಿಡುತ್ತೆ. ಬಟ್ ಇಫ್ ಎಲ್ಲೋ ಒಂದು ಕಡೆ ಈ ಒಂದು ವೈವಿಧ್ಯತೆ ಉಳಿತು ಅಂತಂದರೆ, ವೈವಿಧ್ಯತೆ ಬೇರೆ ಆಯಿತು ಅಂದರೆ, ಸೊ ಇವರಲ್ಲಿರ್ತಕ್ಕಂತಹ ರೋಗ ಇವರಿಗೆ ಬರದೇ ಇರ್ಬೋದು, ಇವರಲ್ಲಿರ್ತಕ್ಕಂಥ ರೋಗ ಇವರಿಗೆ ಬರದೇ ಇರಬಹುದು. ಓಕೆ, ಸೊ ಆ ಕಾರಣಕ್ಕಾಗಿ ಒಂದು ವೈವಿಧ್ಯತೆ ಏನಿದೆ ಅಲ್ವಾ, ಅದು ಉಪಯೋಗ ಆಗುತ್ತೆ. ಈ ಒಂದು ಪ್ರಭೇದಗಳ ಉಳಿವಿಗೆ ವೈವಿಧ್ಯತೆಯೇ ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಸೊ ಇಲ್ಲ ಅಂತಂದರೆ ಹಳೇದಿರ್ತಕ್ಕಂಥ ರೋಗಗಳು ಹಾಗೆ ಕಂಟಿನ್ಯೂ ಆಗ್ತಾ ಮುಂದಿನ ಜನ್ರೇಷನ್ಗೆ ಹೋಗ್ತವೆ. ಸೊ ಆದ ಕಾರಣಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ. ಹೇಳಿಕೆ ಎ ಸರಿಯಾಗಿದೆ, ಆದರೆ ಹೇಳಿಕೆ ಬಿ ಅನ್ನೋದು ತಪ್ಪಾಗಿದೆ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಒಂದು ಹೇಳಿಕೆ ಬಿ ಅನ್ನೋದು ತಪ್ಪಾಗಿದೆ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕ್ರಿಯೆಯಿಂದ ಬೇಕಿಂಗ್ ಸೋಡಾದಿಂದ ವಾಷಿಂಗ್ ಸೋಡಾ ಪಡೆಯಲಾಗ್ತದೆ ಅಂತ ಕೇಳಿದಾನೆ. ಸರ್ ಬೇಕಿಂಗ್ ಸೋಡಾ ಅಂದರೆ NaHCO3 ಅಲ್ವಾ? NaHCO3 ಅಂತ ಹೇಳ್ತೀವಿ. ಈ ಒಂದು ಬೇಕಿಂಗ್ ಸೋಡಾದಿಂದ ವಾಷಿಂಗ್ ಸೋಡಾ ತಯಾರು ಮಾಡ್ತಾರಂತೆ. ಮೀನ್ಸ್ ಈ ಒಂದು Na2CO3 ಅಂತ ಹೇಳ್ತೀವಿ. ಯಾವುದು ಈ ಒಂದು Na2CO3 ಇದನ್ನು ತಯಾರು ಮಾಡ್ತಾರಂತೆ. ಹಾಗಾದರೆ ಯಾವ ಒಂದು ಪ್ರಕ್ರಿಯೆ ಮೂಲಕ ಇದನ್ನು ತಯಾರು ಮಾಡ್ತಾರೆ ಅಂತ? ಸೊ ಒಂದು ಬೇಕಿಂಗ್ ಸೋಡಾಗೆ ಹೈಡ್ರೋಕ್ಲೋರಿಕ್ ಆಮ್ಲ ಮಿಶ್ರಣ ಮಾಡಿದಾಗ ಅಂತೆ. ಹೌದಾ? ಈ ಒಂದು NaHCO3 ಜೊತೆ HCl ಅನ್ನು ನೀವು ಮಿಶ್ರಣ ಮಾಡಿ ಅಂತೆ. ಸೊ ಅದರಿಂದ ಈ ಒಂದು Na2CO3 ಆಗುತ್ತಾ? ಸೊ ಮೀನ್ಸ್ ಇಲ್ಲಿ HCl
ಸೊ ಇಲ್ಲಿ ಸಿ ಎಲ್ಲಿ ಏನಾದರೂ ಇಲ್ಲಿ ಮೆನ್ಷನ್ ಮಾಡಿದಾನಾ? ಇಲ್ಲ ಅಲ್ವಾ? ಸೊ ಮೀನ್ಸ್ ಈ ರೀತಿ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಆಪ್ಷನ್ ಎ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೇಕಿಂಗ್ ಸೋಡಾವನ್ನು ಕಾಯಿಸಿ ನೀರಿನೊಂದಿಗೆ ಸ್ಫಟಿಕರಣ ಈ ಒಂದು ಕ್ರಿಸ್ಟಲೈಸೇಷನ್ನ ಮಾಡಿದಾಗ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೇಕಿಂಗ್ ಸೋಡಾವನ್ನು ಸುಣ್ಣದ ನೀರಿನೊಂದಿಗೆ ಮಿಶ್ರಣ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬೇಕಿಂಗ್ ಸೋಡಾವನ್ನು ಸೂರ್ಯನ ಬೆಳಕಿನಲ್ಲಿ ಆವಿಯಾಗಿಸುವ ಮೂಲಕ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗಬಹುದು? ಯಾವುದು ಅಂದರೆ ಈ ಒಂದು ಬೇಕಿಂಗ್ ಸೋಡಾವನ್ನು ಏನು ಮಾಡಬೇಕು, ಮೊದಲು ಕಾಯಿಸಬೇಕು, ಹೀಟ್ ಮಾಡಬೇಕು. ಹೀಟ್ ಮಾಡಿದ ನಂತರ ನೀರಿನೊಂದಿಗೆ ಅದನ್ನು ಕ್ರಿಸ್ಟಲೈಸೇಷನ್ ಮಾಡಬೇಕು. ಏನಂತ ಹೇಳ್ತೀವಿ, ಫಸ್ಟ್ ಅದನ್ನು ಹೀಟ್ ಮಾಡಬೇಕು ಆ್ಯಂಡ್ ದೆನ್ ನೆಕ್ಸ್ಟ್ ಅದನ್ನು ಕ್ರಿಸ್ಟಲೈಸ್ ಮಾಡಬೇಕು. ಯಾವುದನ್ನು? ಈ ಒಂದು ಬೇಕಿಂಗ್ ಸೋಡಾ ಅಂತ ಹೇಳ್ತೀವಿ. ಸೊ ಹಾಗೆ ಮಾಡಿದಾಗ ಏನು ನಮಗೆ ಉತ್ಪನ್ನ ದೊರೀತದೆ? ಸೊ ಅದು ಉತ್ಪನ್ನ ದೊರೀತಕ್ಕಂಥದ್ದೇ ಈ ಒಂದು ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದರದ್ದು ಫಾರ್ಮುಲಾ ಸಹ ಕೇಳಿದ್ದಾನೆ. ಏನಾಗಿದೆ ಇದರದ್ದು ಫಾರ್ಮುಲಾ ಹೇಳ್ಬೋದಾ? ಏನಾಗಿದೆ? ಸೊ ಇವಾಗ ಹೇಳಿದಲ್ಲ, ಯಾವುದು? NaHCO3. NaHCO3 ಅಂದರೆ ಏನಂತ ಹೇಳ್ತೀವಿ? ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಬೇಕಿಂಗ್ ಸೋಡಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾಷಿಂಗ್ ಸೋಡಾ ಅಂದರೆ ಏನು? ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಏನಂತ? ಸರ್ ದ್ಯಾಟ್ ಈಸ್ Na2CO3 ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಒಂದು Na2CO3 ಅಂತ ಹೇಳ್ತೀವಿ. ಈ ಒಂದು ಹೀಟ್ ಮಾಡುವ ಪ್ರಕ್ರಿಯೆಯ ಮೂಲಕ ಇದನ್ನು ನಾವು ಪಡೆಯಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಧ್ವನಿ ತರಂಗದ ಆವರ್ತನ 4 ಕಿಲೋ ಹರ್ಜ್ ಆಗಿದೆ ಮತ್ತು ತರಂಗಾಂತರ 15 ಸೆಂಟಿಮೀಟರ್ ಆಗಿದೆ. 1.8 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ. ಓಕೆ, ಸೊ ಮೀನ್ಸ್ ಇಲ್ಲಿ ಮ್ಯಾಥ್ಸಲ್ಲಿ ಸಹ ಸಖತ್ತಾಗಿ ಮಾಡಿರ್ತೀರಾ. ಸೊ ಆನ್ಸರ್ ಮಾಡಿದ್ದಕ್ಕೆ ಯಾವುದಾಗತ್ತೆ? ಮಾಡ್ಬೋದು ಆನ್ಸರ್, ಬಟ್ ಫಸ್ಟ್ ನಮಗೆ ಫಾರ್ಮುಲಾ ಗೊತ್ತಿರಬೇಕಲ್ಲ. ಸೊ ಫಾರ್ಮುಲಾ ಏನಾಗಿದೆ ಇದಕ್ಕೆ? ಏನು ಕೊಟ್ಟಿದ್ದಾನೆ? ಏನೇನು ಕೊಟ್ಟಿದ್ದಾನೆ ಫಸ್ಟ್ ಅದನ್ನು ನೋಡ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾನೆ? ಸರಿ, ಒಂದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಓಕೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಎಷ್ಟಿದೆ? 4 ಕಿಲೋ ಹರ್ಜ್ ಇದೆ. ಮೀನ್ಸ್ ಇದನ್ನು ನಾನು ಹರ್ಜಲ್ಲಿ ಅಷ್ಟೇ ತೊಗೊಳ್ಬೇಕಾದ್ರೆ 4000 ಹರ್ಜ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವೇವ್ ಲೆಂತ್ ಎಷ್ಟಿದೆ? ವೇವ್ ಲೆಂತ್ ಎಷ್ಟಿದೆ ಅಂದರೆ 15 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ. ಹೌದಾ? 15 ಸೆಂಟಿಮೀಟರ್ ಇದೆ. ಆ್ಯಂಡ್ ದೆನ್ ಅದನ್ನು ನಾನು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 0.15 ಮೀಟರ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ದೂರ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ? 1.8 ಕಿಲೋಮೀಟರ್. ಮೀನ್ಸ್ 1800 ಮೀಟರ್ ಆಗುತ್ತಲ್ವಾ? ಸೊ ಮೀನ್ಸ್ ಮೀಟರ್ ಆಗುತ್ತೆ, ಮೀಟ್ರಲ್ಲಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಹರ್ಜಲ್ಲಿ ಕಂಡು ಬಂತು. ಸೊ ಯಾಕೆ ನಾನು ಇದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ ಅಂತಂದರೆ, ಸರ್ ದ್ಯಾಟ್ ಈಸ್ ಈ ಒಂದು ಸೆಕೆಂಡಿನಲ್ಲಿ ನಮಗೆ ಸಮಯ ಬೇಕಾಗಿದೆ. ಸೊ ಹಾಗಾದರೆ ಇದರ ಒಂದು ಫಾರ್ಮುಲಾ ಏನಾಗುತ್ತೆ? ಇದರ ಒಂದು ಫಾರ್ಮುಲಾ ನಮಗೆ ಏನು ಬೇಕು ಅಂತಂದರೆ, ಈ ಡಿಸ್ಟೆನ್ಸ್ ಈಕ್ವಲ್ಸ್ ಸ್ಪೀಡ್ ಇಂಟು ಟೈಮ್ ಅಂತ ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ನಮಗೆ ಈ ಟೈಮ್ ಬೇಕು ಅಂತಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ನಾವು ತೊಗೊಳ್ಬೋದು. ಸರಿನಾ? ಏನಂತ ತೊಗೊಳ್ಬೋದು? ಈ ಟೈಮ್ ಈಕ್ವಲ್ಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಏನು ತೊಗೊಳ್ಬೇಕು? ನಾವು ಸ್ಪೀಡ್ ತೊಗೊಳ್ಬೇಕು. ಸೊ ಹಾಗಾದರೆ ಡಿಸ್ಟೆನ್ಸ್ ಎಷ್ಟಿದೆ? 1800 ಮೀಟ್ರ್ ಇದೆ. ಓಕೆ, ಹಾಗಾದರೆ ಸ್ಪೀಡ್ ಬೇಕಲ್ಲ ನನಗೆ. ಸೊ ಹಾಗಾದರೆ ಸ್ಪೀಡಿನ ಫಾರ್ಮುಲಾ ಏನು ಅಂತ? ಸ್ಪೀಡಿನ ಫಾರ್ಮುಲಾ ಈಸ್ ನಥಿಂಗ್ ಬಟ್ ವೆಲೋಸಿಟಿ ಈಕ್ವಲ್ಸ್ ಫ್ರೀಕ್ವೆನ್ಸಿ ಇಂಟು ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ವೇವ್ ಲೆಂತ್ ಅಂತ ಹೇಳ್ತೀವಿ. ಹಾಗಾದರೆ ಫ್ರೀಕ್ವೆನ್ಸಿ ಎಷ್ಟಿದೆ? ಸರ್ ಫ್ರೀಕ್ವೆನ್ಸಿ 4000 ಇದೆ. ಆ್ಯಂಡ್ ದೆನ್ ಇಂಟು ಎಷ್ಟಾಗುತ್ತೆ ನಮಗೆ? ಈ ಒಂದು ವೇವ್ ಲೆಂತ್ 0.15 ಮೀಟರ್ ಇದೆ. ಸೊ ಹಾಗಾದರೆ ಇಂಟು ಮಾಡಿ ಎಷ್ಟಾಗುತ್ತೆ? 4000 ಇಂಟು 0.15. ಸೊ ಮೀನ್ಸ್ 600 ಆಗುತ್ತೆ. 600 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ಕೊಳ್ವಾ? ಸೊ ಮೀನ್ಸ್ ನಮಗೆ ಸಿಕ್ತು, ಸ್ಪೀಡ್ ಎಷ್ಟನ್ನು ಸಿಕ್ತು. ಎಷ್ಟು ಸಿಕ್ಕಿದೆ ಅಂದರೆ ಸರ್ ದ್ಯಾಟ್ ಈಸ್ 600 ಮೀಟರ್ ಪರ್ ಸೆಕೆಂಡ್ ಸಿಕ್ಕಿದೆ. ಸೊ ಹಾಗಾದ್ರೆ ನಾವು ಇಲ್ಲಿ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದಾ? 600 ಒಂದಲೇ 600 ಮೂರಲೇ ಅಂತ. ಸೊ ಮೀನ್ಸ್ ಟೈಮ್ ಎಷ್ಟು? 3 ಸೆಕೆಂಡ್ ಅಂತ. ಓಕೆ, ಸೊ ಇಲ್ಲಿ ನೀವು ಜಸ್ಟ್ ಇಲ್ಲಿ ಟೈಮ್ ಕೇಳಿದಾನೆ ಅಂತಂದರೆ ನಾವೇನು ಮಾಡಬೇಕು? ಈ ಒಂದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡನ್ನು ತೊಗೊಳ್ಬೇಕಾಗುತ್ತೆ. ಸೊ ನಮಗೆ ಅಲ್ಲಿ ಸ್ಪೀಡ್ ಗೊತ್ತಿಲ್ಲ. ಸೊ ಒಂದು ಸ್ಪೀಡ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸ್ಪೀಡನ್ನು ಕಂಡು ಹಿಡ್ಕೊಳ್ತೀವಿ. ಆ ಒಂದು ಸ್ಪೀಡಿನ ಫಾರ್ಮುಲಾ ಏನು ಅಂತಂದರೆ, ಸರ್ ದ್ಯಾಟ್ ಈಸ್ ಈ ಒಂದು ವೆಲಾಸಿಟಿ ಈಕ್ವಲ್ಸ್ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತ ಹೇಳ್ತೇವೆ. ಸೊ ಅದನ್ನು ನೀವು ಹಾಕೊಂಡಾಗ ಸೊ ನಿಮಗೆ ಒಂದು ಆನ್ಸರ್ ಬರುತ್ತೆ. ಆ ಒಂದು ಆನ್ಸರ್ನ ನೀವು ಈ ಒಂದು ಸ್ಪೀಡಾಗಿ ನೀವು ಇಲ್ಲಿ ಪುಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯು ಥಾಮ್ಸನ್ ಅವರ ಪರಮಾಣು ಮಾದರಿಯನ್ನು ಉತ್ತಮವಾಗಿ ವಿವರಿಸ್ತದೆ ಅಂತ? ಈ ಒಂದು ಥಾಮ್ಸನ್ ಅವರ ಪ್ಲಮ್ ಫುಡ್ಡಿಂಗ್ ಮಾದರಿ ಅಂತ ಹೇಳ್ತೀವಿ. ಪ್ಲಮ್ ಫುಡ್ಡಿಂಗ್ ಮಾದರಿ ಅಂದರೆ ಏನು? ಈ ಒಂದು ಕಲ್ಲಂಗಡಿ ಬೀಜದ ಮಾದರಿ ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಏನಿದೆ? ಪರಮಾಣು ಧನಾತ್ಮಕ ಆವೇಶದ ಪಾಸಿಟಿವ್ ಚಾರ್ಜ್ನ ಒಂದು ಗೋಳವಾಗಿದ್ದು ಅದರಲ್ಲಿ ಎಲೆಕ್ಟ್ರಾನ್ಸ್ಗಳು ಕಲ್ಲಂಗಡಿ ಬೀಜಗಳಂತೆ ಹುದುಗಿರ್ತವೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಏನೇ ರೈಟ್ ಇದೆ. ಯಾರು ಹೇಳ್ತಾರೆ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಥಾಮ್ಸನ್ ಅವರು ಹೇಳ್ತಾರೆ. ಸೊ ಥಾಮ್ಸನ್ ಅವರು ಏನು ಹೇಳ್ತಾರೆ? ಸರ್ ದ್ಯಾಟ್ ಈಸ್
ಈ ಒಂದು ಕಲ್ಲಂಗಡಿ ಏನಿದೆ ಅಲ್ವಾ, ಈ ಒಂದು ಕಲ್ಲಂಗಡಿಯಲ್ಲಿ ಇರ್ತಕ್ಕಂಥ ಈ ಬೀಜಗಳೇನಿದಾವಲ್ವಾ ಇವೆಲ್ಲವುಗಳು ಸಹ ಈ ಎಲೆಕ್ಟ್ರಾನ್ಗಳ ರೀತಿ ವರ್ತಿಸ್ತವೆ ಅಂತ ಹೇಳ್ತಾರೆ. ಯಾರು? ಈ ಒಂದು ಥಾಮ್ಸನ್ ಅವರು. ಸೊ ಅದಕ್ಕೆ ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ. ಮೀನ್ಸ್ ಈ ಒಂದು ಪರಮಾಣುವು ಧನಾತ್ಮಕ ಆವೇಶದ ಪಾಸಿಟಿವ್ ಚಾರ್ಜ್ನ ಒಂದು ಗೋಳವಾಗಿದೆ. ಸೊ ಮೀನ್ಸ್ ಈ ಒಂದು ಕಲ್ಲಂಗಡಿ ಅನ್ನೋದು ಏನದು ರೆಡ್ ಕಲರ್ ಏನಿರುತ್ತಲ್ವಾ ಒಳಗಡೆ ತಿನ್ನೋದು, ಅದೆಲ್ಲವೂ ಸಹ ಏನಾಗಿದೆ, ಅದೊಂದು ಪಾಸಿಟಿವ್ ಚಾರ್ಜ್ ಆಗಿದೆ ಅಂತ. ಅದರಲ್ಲಿ ಒಂದು ಎಲೆಕ್ಟ್ರಾನ್ಸ್ಗಳು ಈ ಒಂದು ಬೀಜಗಳಂತೆ ಇರ್ತವೆ ಅಂತೆ ಕಂಪ್ಲೀಟ್ ಆಗಿ. ಇದು ಏನಿದೆ ಅಲ್ವಾ, ಇಲ್ಲೊಂದು ಕಲ್ಲಂಗಡಿ ಇದೆ ಅಂತಂದರೆ, ಓಕೆ, ಇಲ್ಲೊಂದು ಕಲ್ಲಂಗಡಿಯನ್ನು ತಗೊಳ್ಳಿ ಇದನ್ನು. ಸೊ ಇಲ್ಲೊಂದು ಕಲ್ಲಂಗಡಿ ಇದೆ ಅಂತಂದರೆ ಈ ಒಂದು ಕಲ್ಲಂಗಡಿಯ ಒಳಗಡೆ ಬೀಜಗಳು ಕಂಡುಬರ್ತವೆ ಅಲ್ವಾ. ಸೊ ಇಲ್ಲಿ ಬೀಜಗಳು ಕಂಡುಬರ್ತವೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಪ್ಲಮ್ ಫುಡ್ಡಿಂಗ್ ಮಾದರಿ ಅಂತ ಹೇಳ್ತೀವಿ. ಓಕೆ, ಈ ಒಂದು ಕಲ್ಲಂಗಡಿ ಬೀಜಗಳ ಮಾದರಿ ಅಂತ ಹೇಳ್ಬೋದು. ಸೊ ಹೇಗೆ ಹೇಳ್ತಾರೆ ಅವರು, ಈ ಒಂದು ಪರಮಾಣುವು ಧನಾತ್ಮಕ ಆವೇಶದ ಪಾಸಿಟಿವ್ ಚಾರ್ಜ್ದ ಗೋಳವಾಗಿದ್ದು, ಇದು ಏನಿದೆ ಅಲ್ವಾ, ಈ ಒಂದು ಗೋಳ ಅನ್ನೋದು ಪಾಸಿಟಿವ್ ಚಾರ್ಜ್ದ ಒಂದು ಗೋಳ ಆಗಿದೆ ಅಂತೆ. ಹೌದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂತಹ ಬ್ಲ್ಯಾಕ್ ಈ ಬೀಜಗಳೇನಿದೆ ಅಲ್ವಾ ಅವುಗಳೇನಾಗಿರ್ತವೆ ಅಂದರೆ ಈ ಒಂದು ಎಲೆಕ್ಟ್ರಾನ್ಗಳಾಗಿರ್ತವೆ ಅಂತೆ. ಮೀನ್ಸ್ ಇವು ಈ ಒಂದು ಎಲೆಕ್ಟ್ರಾನ್ಗಳು ಇದರ ಒಳಗಡೆ ಹುದುಗಿ ಹೋಗಿರ್ತವೆ ಅಂತ ಹೇಳಿದ್ದಾರೆ ಅಂತೆ. ಹೌದಾ? ಹೌದು. ಸೊ ಇದಕ್ಕೆ ಇದೇ ಸರಿಯಾದ ಉತ್ತರ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ ಎ ಅಂತ ಕರೆಕ್ಟಾಗಿ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವಿನ ಸ್ಥಿತಿಜ ಶಕ್ತಿಯು ಮೀನ್ಸ್ ಈ ಒಂದು ಪೊಟೆನ್ಷಿಯಲ್ ಎನರ್ಜಿ ಯಾವುದರ ಮೇಲೆ ಅವಲಂಬಿತವಾಗಿರ್ತದೆ ಅಂತ. ಓಕೆ, ಮೀನ್ಸ್ ಈ ಒಂದು ಸ್ಥಿತಿಜ ಶಕ್ತಿ ಅಂತಂದರೆ ಗೊತ್ತೇ ಆಗಲ್ಲ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಹೇಳ್ಬೋದು. ಸೊ ಮೀನ್ಸ್ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ ಹೇಳಿ ಸರ್ ನೀವು ನನಗೆ ಫಸ್ಟ್. ಏನಾಗಿದೆ ಸರ್? MgH ಅಂತ ಹೇಳ್ತೀವಿ. ಏನು? ಮಾಸ್, ಗ್ರಾವಿಟಿ, ಹೈಟ್ ಅಂತ ಹೇಳ್ತೀವಿ. ಸರಿಯಾ? ಸೊ ಮೀನ್ಸ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಸ್ಪೀಡ್ ಅಂತ ಕೊಟ್ಟಿದ್ದಾನೆ. ಸೊ ಮೀನ್ಸ್ ಇಲ್ಲಿ ಸ್ಪೀಡ್ ಇದೆಯಾ? ಇಲ್ಲ, ತೆಗೆದು ಹಾಕ್ಬಿಡಿ. ಟೆಂಪರೇಚರ್ ಅಂತ ಕೊಟ್ಟಿದ್ದಾನೆ. ಟೆಂಪರೇಚರ್ ಇದೆಯಾ ಇದರಲ್ಲಿ? ಇಲ್ಲ, ತೆಗೆದುಬಿಡಿ. ಅಂದರೆ ಬಣ್ಣ, ಆಕಾರ ಅಂತ ಕೊಟ್ಟಿದ್ದಾನೆ. ಏನಾದರೂ ಮೆನ್ಷನ್ ಮಾಡಿದರೆ ಅಲ್ಲಿ ಬಣ್ಣ ಮತ್ತು ಆಕಾರ ಅಂತ? ಬಣ್ಣ ಮತ್ತು ಆಕಾರ ಯಾವುದೂ ಸಹ ಮೆನ್ಷನ್ ಮಾಡಿಲ್ಲ, ತೆಗೆದು ಹಾಕ್ಬಿಡಿ. ಸರ್ ಹಾಗಾದರೆ ಇಲ್ಲಿ ಪೊಸಿಷನ್ ಮತ್ತು ಈ ಒಂದು ಕಾನ್ಫಿಗರೇಷನ್ ಸಹ ಕೊಟ್ಟಿಲ್ಲ ಅಲ್ವಾ? ಪೊಸಿಷನ್ ಅಂತ ಕೊಟ್ಟಿದ್ದಾನಲ್ಲ, ಯಾವುದು? ಈ ಒಂದು ಹೈಟ್. ಸೊ ಎಷ್ಟು ಹೈಟ್ ಮೇಲೆ ಇದೆ ಅನ್ನೋದು, ಆ ಒಂದು ಪೊಸಿಷನ್ ಎಷ್ಟು ಮೇಲೆ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ? ಸೊ ಮೀನ್ಸ್ ಅದಕ್ಕೆ ಏನಂತ ಹೇಳ್ತೀವಿ, ಈ ಒಂದು ಅದರ ಸ್ಥಾನ ಅಥವಾ ಅದರ ಒಂದು ಸಂರಚನೆಯ ಮೇಲೆ ಅವಲಂಬಿತವಾಗಿರ್ತದೆ ಯಾವುದೇ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ಹಾಗಾದರೆ ಈ ಒಂದು ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ ಏನಾಗಿದೆ ನೆನ್ಪಿಟ್ಕೊಳ್ಬಹುದಾ? ಏನು? MgH ಅಂದರೆ ಏನು? ಮಾಸ್, ಗ್ರಾವಿಟಿ, ಹೈಟ್ ಅಂತ ಹೇಳ್ತೀವಿ. ಹಾಗಾದರೆ ಕೈನೆಟಿಕ್ ಎನರ್ಜಿ ಇದು ನಿಮಗೆ ಕೇಳಬಹುದಲ್ಲ, ಈ ಒಂದು ಕೈನೆಟಿಕ್ ಎನರ್ಜಿ ಯಾವುದರ ಮೇಲೆ ಅವಲಂಬಿತವಾಗಿರ್ತದೆ ಅಂತ. ಈ ಒಂದು ಕೈನೆಟಿಕ್ ಎನರ್ಜಿ ಅನ್ನೋದು ಅವಲಂಬಿತವಾಗಿರೋದು 1/2 mv² ಅಂತ ಹೇಳ್ತೀವಿ. ಏನು? 1/2 mv². ಸೊ ಇಲ್ಲೇನಿದೆ? ಮಾಸ್, ಇಲ್ಲೇನಿದೆ ವೆಲೋಸಿಟಿ. ಸೊ ಮೀನ್ಸ್ ಈ ಒಂದು ಮಾಸ್ ಮತ್ತು ವೆಲೋಸಿಟಿ ಎರಡರ ಮೇಲೆಯೂ ಸಹ ಅದು ಅವಲಂಬಿತವಾಗಿದೆ. ಯಾವುದು? ಈ ಒಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳಲ್ಲಿ. ಸೊ ಇನ್ನೊಂದು ಸಹ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಈ ಡ್ಯಾಮಲ್ಲಿ ಬ್ಯಾಕ್ ವಾಟರ್ ಇರುತ್ತಲ್ವಾ? ಸೊ ಇಲ್ಲೊಂದು ಡ್ಯಾಮ್ ಇರುತ್ತೆ. ಈ ಒಂದು ಡ್ಯಾಮಿನ ಬ್ಯಾಕ್ ವಾಟರ್ ಏನಿರುತ್ತಲ್ವ, ಇಲ್ಲೆಲ್ಲ ನೀರು, ಈ ಒಂದು ಬ್ಯಾಕ್ ವಾಟರ್ ಓಕೆ, ಮೀನ್ಸ್ ಅದು ಎಂತ, ಇಲ್ಲಿ ಹಿಂದೆ ಇರತಕ್ಕಂತಹ ನೀರು, ಈ ಒಂದು ಡ್ಯಾಮ್ಗಳ ಹಿಂದೆ ಇರತಕ್ಕಂತಹ ನೀರಿನಲ್ಲಿ ಯಾವ ಶಕ್ತಿ ಅದಿಗಿರುತ್ತದೆ ಅಂತ ಕೇಳಿರ್ತಾನೆ. ಸೊ ಒಂದು ಯಾವ ಶಕ್ತಿ ಅಂತಂದರೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಹಿಡಿದು ಇಟ್ಕೊಂಡಿರ್ತದೆ ಅದು. ಅಂದರೆ ಈ ಒಂದು ಡ್ಯಾಮಿನ ಗೇಟ್ ಓಪನ್ ಆದಾಗ ಏನು ನೀರು ಹರಿದು ಹೋಗ್ತದಲ್ವಾ, ಅಲ್ಲಿ ಯಾವ ಶಕ್ತಿ ಇರ್ತದೆ ಅಂತ ಕೇಳ್ತಾನೆ. ಅಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಓಕೆ, ಸೊ ಅದು ನಿಂತಿದ್ದಾಗ, ಸೊ ಅದನ್ನು ಸುಮ್ಮನೆ ಹಿಡ್ಕೊಂಡಿಟ್ಟಾಗ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಆ್ಯಂಡ್ ದೆನ್ ಅದನ್ನು ಮುಂದೆ ಮೂವ್ ಮಾಡೋಕ್ಕೆ ಬಿಟ್ಟಾಗ ಅಲ್ಲಿ ಏನಾಗಿರುತ್ತೆ, ಒಂದು ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತ ನೀವು ಹೇಳ್ಬೋದು. ಸೊ ಅದನ್ನು ಸಹ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಹೇಳಿದೆ, ಸೆಂಟ್ರಲಲ್ಲಿ ಸರಿ ಎಕ್ಸಾಂಪಲ್ ಕೊಟ್ಟು ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಬಂಧ ಕಂಡು ಬರ್ತದೆ ಅಂತ ಕೇಳಿದ್ದಾನೆ. ಕಾರ್ಬನ್ ಸಂಯುಕ್ತಗಳಲ್ಲಿ ಸರ್ ಏನು ಸರ್, ಈ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿ ಯಾವ ಬಂಧ ಕಂಡು ಬರುತ್ತೆ? ಸರ್ ಈ ಒಂದು ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ನಿಮ್ಗೆ ಗೊತ್ತಿರಲಿ 3 ಜೊತೆ ಮಾತ್ರ ಇದು ಬಂಧಗಳನ್ನು ಮಾಡ್ಕೊಳ್ತದೆ. ಯಾವುದೇ ಸರ್ ಅದು? ಹೈಡ್ರೋಜನ್. ಇವಾಗ ಹೈಡ್ರೋಜನ್ ಅವರು ಕಾಲ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಏನಂತ ಹೇಳಬೇಕು? ಫೋನ್ ಬಂದಿದೆ ನೋಡು ಅಂತ ಹೇಳಬೇಕು. ಸೊ ಮೀನ್ಸ್ ಫೋನ್ ಅಂದರೆ ಏನು? ಫ್ಲೋರಿನ್ನು, ಆಕ್ಸಿಜನ್, ನೈಟ್ರೋಜನ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಹೈಡ್ರೋಜನ್ ಬಾಂಡಿಂಗ್ ಯಾವುದಾದ್ರ ಜೊತೆ ಮಾಡ್ಕೊಳ್ತದೆ ಅಂತಾರೆ. ಹೈಡ್ರೋಜನ್ ಬಾಂಡಿಂಗ್ ಅಲ್ಲ, ಹೈಡ್ರೋಜನ್ ಅನ್ನುವ ಒಂದು ಧಾತು ಯಾವುದಾದ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ತದೆ ಅಂದರೆ ಸರ್ ಒಂದು ಫ್ಲೋರಿನ್ ಜೊತೆ, ಇನ್ನೊಂದು ಆಕ್ಸಿಜನ್ ಜೊತೆ ಆ್ಯಂಡ್ ದೆನ್ ಮತ್ತೊಂದು ಯಾವುದು ಅಂತಂದರೆ ಒಂದು ನೈಟ್ರೋಜನ್ ಜೊತೆ ಅಂತ ಹೇಳ್ತೀವಿ. ಸೊ ಮೀನ್ಸ್ ಇಲ್ಲಿ ಕಾರ್ಬನ್ ಸಂಬಂಧಪಟ್ಟಿಲ್ಲ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಅಯೋನಿಕ್ ಬಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಈ ಒಂದು ಅಯೋನಿಕ್ ಬಾಂಡಿಂಗ್ ಯಾವುದ್ರ ಮಧ್ಯೆ ಇರುತ್ತೆ ಸರ್? ಮೆಟಲ್ ಆ್ಯಂಡ್ ನಾನ್ ಮೆಟಲ್ಗಳ ಮಧ್ಯೆ ಆಗ್ತಕ್ಕಂಥ ಒಂದು ಬಂಧವೇ ಈ ಒಂದು ಅಯೋನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕೋವಲೆಂಟ್ ಬಾಂಡ್. ಹೌದು, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಯಾವುದು? ಸಹ ಸಂಯೋಜಕ ಬಂಧನ. ಸೊ ಇದರಲ್ಲಿ ಟೋಟಲ್ ನಿಮಗೆ ಎಷ್ಟು ರೀತಿಯ ಬಂಧಗಳು ಕಂಡು ಬರ್ತವೆ? 3 ರೀತಿಯದು ಕಂಡು ಬರ್ತವೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ.
ಅಲ್ಕೇನ್, ಅಲ್ಕೀನ್ ಮತ್ತು ಅಲ್ಕೈನ್ ಅಂತ ಹೇಳ್ತೀವಲ್ವಾ. ಸೊ ಮೀನ್ಸ್ ಸಿಂಗಲ್ ಆ್ಯಂಡ್ ಡಬಲ್ ಮತ್ತು ತ್ರಿಬಲ್ ಬಾಂಡ್ ಅಂತ. ಸೊ ನಿಮಗೆ ಈ ಒಂದು ಕಾರ್ಬನಲ್ಲಿ ಯಾವ ರೀತಿಯ ಬಂಧ ಕಂಡುಬರಲ್ಲ ಅಂತ ನಿಮಗೆ ಕೇಳ್ಬೋದು. ಸೊ ನಿಮ್ಗೆ ಏನಾದರೂ 4 ಅಂತ ಕೊಟ್ಟರೆ ರಾಂಗ್. ಓಕೆ, ಸೊ 1 2 3 ರೀತಿಯ ಬಂಧಗಳು ಮಾತ್ರ ಕಂಡುಬರ್ತವೆ. ಓಕೆ, ಒಂದ್ರ ಜೊತೆ ಒಂದು 2 ಆ್ಯಂಡ್ ದೆನ್ ನೆಕ್ಸ್ಟ್ ತ್ರಿಬಲ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸಿಂಗಲ್ ಡಬಲ್ ಮತ್ತು ತ್ರಿಬಲ್ ಬಾಂಡಿಂಗ್. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೀವು ಒಂದು ಕಾರ್ಬನ್ ಅನ್ನೋದು ಹೇಗೆ ಅಂತಂದರೆ, ನಿಮ್ಮ ಗ್ರೂಪಲ್ಲಿ ಸಹ ಇರ್ತಾರೆ ಒಬ್ಬ ಪರ್ಸನ್, ಯಾರೋ ಹುಡುಗ ಹುಡುಗಿ. ಸೊ ಅವರು ಎಷ್ಟು ಫ್ರೆಂಡ್ಲಿ ನೇಚರ್ ಇರ್ತಾರೆ ಅಂತಂದರೆ, ಯಾರೇ ಹೊಸಬ್ರು ಸಿಗಲಿ ಓಕೆ ಫ್ರೆಂಡ್ ಮಾಡ್ಕೊಳ್ತಾರೆ, ಈಸಿಯಾಗಿ ಫ್ರೆಂಡ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಒಂದು ಪೆರಿಯೋಡಿಕ್ ಟೇಬಲಲ್ಲಿ ಕಂಡುಬರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಕಾರ್ಬನ್ ಅಂತ ಹೇಳ್ತೀವಿ. ಸೊ ಅವರ ಒಂದು ಫ್ರೆಂಡ್ಶಿಪ್ಪನ್ನು ನಾವು ಕೋವಲೆಂಟ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿದೆಯಾ, ಓಕೆ, ಇಲ್ಲಿ ಯಾರೋ ಒಬ್ರು ಬಂದ್ರೆ ಅವ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ತೀನಿ, ಇಲ್ಲಿ ಕೆಳಗಡೆ ಯಾರೋ ಒಬ್ರು ಬಂದ್ರೆ ಅವ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ತೀನಿ, ಇಲ್ಲಿ ಬಂದ್ರೆ ಇವ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ತೀನಿ, ಇಲ್ಲಿ ಬಂದ್ರೆ ಇವ್ರ ಜೊತೆ ಬಾಂಡಿಂಗ್ ಮಾಡ್ತಾನೆ, ಡಬಲ್ ಬಾಂಡಿಂಗ್ ಬೇಕಾ ಮಾಡ್ಕೊಳ್ತೀನಿ, ಡಬಲ್ ಬಾಂಡಿಂಗ್ ಬೇಕಾ ಮಾಡ್ಕೊಳ್ತೀನಿ, ತ್ರಿಬಲ್ ಬೇಕಾ ಮಾಡ್ಕೊಳ್ತೀನಿ. ಸೊ ಮೀನ್ಸ್ ಯಾರು ಅಂತಂದರೆ ಸರ್ ದಿಸ್ ಈಸ್ ಈ ಒಂದು ಕಾರ್ಬನ್ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಕರೂಪ ವೃತ್ತೀಯ ಚಲನೆಯಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ವೆಲಾಸಿಟಿಯ ದಿಕ್ಕು ಯಾವುದು ಅಂತ ಕೇಳಿದ್ದಾನೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮೀನ್ಸ್ ಸರ್ಕ್ಯುಲರ್ ಮೋಷನ್ ಅಂತಂದರೆ ಹೀಗೆ ತಿರುಗಬೇಕಲ್ವಾ, ಹೀಗೆ ತಿರುಗಬೇಕಲ್ವಾ. ಓಕೆ, ಹೀಗೆ ತಿರುಗಿಸುವ ಅದನ್ನು. ಸೊ ಅದರಲ್ಲಿ ಈ ಒಂದು ವೆಲಾಸಿಟಿ ಏನಿದೆ ಅಲ್ವಾ, ಒಂದು ವೆಲಾಸಿಟಿದ ವೇಗದ ದಿಕ್ಕು ಯಾವುದು ಅಂತ. ವೃತ್ತದಿಂದ ಹೊರಕ್ಕಿರ್ತದ, ಆ್ಯಂಡ್ ದೆನ್ ವೃತ್ತದ ಕೇಂದ್ರಕ್ಕೆ ಇಲ್ಲಿರ್ತದ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಟ್ಯಾಂಜೆಂಟ್ಗೆ ಇಲ್ಲಿರುತ್ತಾ, ಅಂದರೆ ನೆಕ್ಸ್ಟ್ ಈ ಒಂದು ರೇಡಿಯಸ್ ಇರುತ್ತಾ ಅಂತ ಕೊಟ್ಟಿದ್ದಾನೆ. ಯಾವುದಕ್ಕಿರುತ್ತೆ? ಸೊ ಎಲ್ಲಿರುತ್ತೆ ಸರ್? ಇದು ಹೊರಗಡೆ ಇದಕ್ಕೆ ಈ ಒಂದು ಸರ್ಕ್ಯುಲರ್ಲೇ ತಿರುಗ್ತಾ ಇದೆ ಅಂದರೆ ಅದರ ಒಂದು ವೆಲಾಸಿಟಿಯ ದಿಕ್ಕು ಯಾವುದಾಗಿರುತ್ತೆ ಅಂದರೆ ಈ ಒಂದು ಟ್ಯಾಂಜೆಂಟ್ ಆಗಿರುತ್ತೆ, ನೆಕ್ಸ್ಟ್ ಟ್ಯಾಂಜೆಂಟ್ ಆಗಿರುತ್ತೆ, ಇಲ್ಲಿಂದ ನೆಕ್ಸ್ಟ್ ಟ್ಯಾಂಜೆಂಟ್ ಆಗಿರುತ್ತೆ, ಇಲ್ಲಿಂದ ನೆಕ್ಸ್ಟ್ ಟ್ಯಾಂಜೆಂಟ್ ಆಗಿರುತ್ತೆ, ಇಲ್ಲಿಂದ ನೆಕ್ಸ್ಟ್ ಟ್ಯಾಂಜೆಂಟೇ ಆಗಿರುತ್ತೆ. ಸೊ ಮೀನ್ಸ್ ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ವೆಲಾಸಿಟಿಯ ದಿಕ್ಕು ಯಾವುದಾಗಿರುತ್ತೆ ಅಂದರೆ ಅದು ಒಂದು ಟ್ಯಾಂಜೆಂಟ್ನ ಉದ್ದಕ್ಕೆ ಸಹ ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯರಲ್ಲಿ ಫೆಲೋಪಿಯನ್ ನಾಳದ ತಡೆಯು ಕೆಳಗಿನವುಗಳಲ್ಲಿ ಯಾವುದನ್ನು ತಡೆಗಟ್ಟಬಹುದು ಅಂತ ಕೇಳಿದ್ದಾನೆ. ಮೀನ್ಸ್ ಈ ಒಂದು ಫೆಲೋಪಿಯನ್ ಟ್ಯೂಬ್ ಕಂಡು ಬರುತ್ತೆ ಯಾರಲ್ಲಿ ಸರ್? ಮಹಿಳೆಯರಲ್ಲಿ ಕಂಡು ಬರ್ತದೆ ಆಬ್ವಿಯಸ್ಲಿ. ಸೊ ಹಾಗಾದರೆ ಒಂದು ಫೆಲೋಪಿಯನ್ ಟ್ಯೂಬನ್ನು ಏನಾದರೂ ಕಟ್ ಮಾಡಿದಾಗ, ಇಲ್ಲಾದರೆ ಅದನ್ನು ಕಟ್ ಮಾಡಿ ಅಲ್ಲಿ ನಾಟ್ ಹಾಕಿದಾಗ, ಗಂಟು ಹಾಕೋದು ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಹಾಕಿದಾಗ ಸೊ ಯಾವುದನ್ನು ನಾವು ತಡೆಗಟ್ಟಬಹುದು? ಸೊ ಫರ್ಟಿಲೈಸೇಷನ್ನ ನಾವು ಫಲೀಕರಣವನ್ನು ತಡೆಗಟ್ಟಬಹುದಾ, ಚೈಲ್ಡ್ ಬರ್ತನ್ನು ತಡೆಗಟ್ಟಬಹುದಾ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮುಟ್ಟಿನ ಚಕ್ರವನ್ನು ತಡೆಗಟ್ಟಬಹುದಾ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಂಡಾಣು ಉತ್ಪಾದನೆಯನ್ನು ತಡೆಗಟ್ಟಬಹುದಾ ಅಂತ ಕೊಟ್ಟಿದ್ದಾನೆ. ಸೊ ಯಾವುದನ್ನು ತಡೆಗಟ್ಟಬಹುದು ನಾವು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಒಂದು ಫರ್ಟಿಲೈಸೇಷನ್ನ ತಡೆಗಟ್ಟುವುದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಫ್ಯಾಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತೀವಿ ಈ ಒಂದು ಹೆಣ್ಣಿನಲ್ಲಿ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಹೆರಿಗೆಯನ್ನು ಸೊ ಇನ್ನೂ ಸಹ ಜೈಗೋಟೆ ಆಗಿರಲ್ಲ ಅಲ್ಲಿಂದ. ಓಕೆ, ಸೊ ಮೀನ್ಸ್ ಈ ಒಂದು ಸ್ಪರ್ಮ ಒಂದು ಎಗ್ ಜೊತೆ ಮ್ಯಾಚ್ ಆಗಲ್ಲ ಅಲ್ಲಿ. ಸೊ ಇದು ಹೇಗೆ ಚೈಲ್ಡ್ ಬರುತ್ತಾಗುತ್ತೆ? ಸೊ ಮೀನ್ಸ್ ಇದು ಬಹಳ ದೂರದ್ದಿದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೆನ್ಸೂನ್ ಯಾವುದು ಈ ಒಂದು ಮುಟ್ಟಿನ ಚಕ್ರ ಅಂತ ಹೇಳಿದ್ದಾನೆ. ಸೊ ಇದು ನಿಲ್ಲುತ್ತಾ? ಸೊ ಇದು ಅಲ್ಲ. ಸೊ ಇದು ಸಹ ರಾಂಗ್ ಆಗುತ್ತೆ. ಓಕೆ, ಅಂದರೆ ನೆಕ್ಸ್ಟ್ ಒಂದು ಅಂಡಾಣು ಉತ್ಪಾದನೆ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಸಹ ಸ್ವಲ್ಪ ಗೆಸ್ ಮತ್ತು ಇದು ಸಹ ಆಗಬಹುದು ಒಂದು 50% ಆನ್ಸರ್. ಬಟ್ ಇಲ್ಲಿ ನಮಗೆ ಆನ್ಸರ್ ಕೀ ಯಾವ್ದು ಕೊಟ್ಟಿದ್ದಾನೆ ಅಂದರೆ ಒಂದು ಫರ್ಟಿಲೈಸೇಷನ್ ಅನ್ನೋದೇ ಕೊಟ್ಟಿದ್ದಾನೆ. ಸೊ ಮೀನ್ಸ್ ನಮಗೆ ಪ್ರಿಫರೆನ್ಸ್ ಮೇಲೆ ಇಲ್ಲಿ ಆನ್ಸರ್ನ ಹೇಳಬೇಕಾಗುತ್ತೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಯಾವುದು ಅಂದರೆ ಒಂದು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಇರಲಿಲ್ಲ ಅಂತಂದರೆ ನಾವು ಈ ಒಂದು ಅಂಡಾಣು ಉತ್ಪಾದನೆ ಅಂತ ಸಹ ನಾವು ಹೇಳ್ಬೋದು. ಬಟ್ ಇಲ್ಲಿ ಅಂಡಾಣು ಉತ್ಪಾದನೆ ಅನ್ನೋದಕ್ಕಿಂತ ಜೈಗೋಟ್ ಉತ್ಪಾದನೆ ಅಂತ ಸಹ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಎಗ್ ಇರ್ತದೆ ಒಳಗಡೆ, ಆ ಒಂದು ಜೈಗೋಟ್ ಜೊತೆ ಮೀನ್ಸ್ ಈ ಒಂದು ಸ್ಪರ್ಮ್ ಜೊತೆ ಅದು ಮ್ಯಾಚ್ ಆಗಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಫಲೀಕರಣ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಬೆಳೆಯುತ್ತಿರುವ ಮಾನವ ಭ್ರೂಣದಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಈ ಕೆಳಗಿನ ಯಾವ ಅಂಗದ ಸಹಾಯದಿಂದ ವಿಸರ್ಜಿಸಲಾಗ್ತದೆ ಅಂತ. ಓಕೆ, ಸೊ ಸ್ಕಾರ್ಟಮ್ ಅಂತ ಕೊಟ್ಟಿದ್ದಾನೆ. ಸ್ಕಾರ್ಟಮ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಸ್ಕಾರ್ಟಮ್ಗೆ ಮತ್ತು ಈ ಒಂದು ಮಾನವ ಭ್ರೂಣಕ್ಕೆ ಸಂಬಂಧವಿಲ್ಲ ಅಲ್ಲ. ಈ ಒಂದು ಸ್ಕಾರ್ಟಮ್ ಕಂಡು ಬರೋದು ಈ ಒಂದು ಟೆಸ್ಟಿಸ್ ಅಂತ ಹೇಳ್ತೀವಲ್ವ, ವೃಷಣಗಳು ಅಂತ ಹೇಳ್ತೀವಲ್ವ, ಗಂಡಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೇಲ್ಪಾರ್ಟ್, ಆ ಒಂದು ವೃಷಣದ ಮೇಲ್ಗಡೆ ಇರತಕ್ಕಂಥ ಸ್ಕಿನ್ ಲೇಯರ್ ಏನಿದೆ ಅಲ್ವಾ, ಅದನ್ನು ನಾವೇನಂತ ಹೇಳ್ತೀವಿ? ಸ್ಕಾರ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಅದು ನೆಕ್ಸ್ಟ್ ಒಂದು ಫೆಲೋಪಿಯನ್ ನಾಳ. ಸೊ ಇದು ಹೆಣ್ಣಿನಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ವಿ ನಿಮಗೆ. ಓಕೆ, ಸೊ ಮೀನ್ಸ್ ಇಲ್ಲಿ ಮತ್ತು ಇಲ್ಲಿ ಸೈಡಲ್ಲಿ ಕಂಡು ಬರುತ್ತಲ್ವ, ಸೊ ಅದನ್ನು ನಾವು ಫೆಲೋಪಿಯನ್ ನಾಳಗಳು ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಒಂದು ಪ್ಲೆಸೆಂಟಾ ಅಂತ ಕೊಟ್ಟಿದ್ದಾನೆ. ಅಂದರೆ ನೆಕ್ಸ್ಟ್ ಒಂದು ಅಂಡಾಶಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಯಾವುದು ಪ್ಲೆಸೆಂಟಾ ಅಂತ ಹೇಳ್ತೀವಿ. ಯಾವುದು? ಒಂದು ಜರಾಯು ಅಂತ ಹೇಳ್ತೀವಿ. ಪ್ಲೆಸೆಂಟಾ, ಈ ಒಂದು ಪ್ಲೆಸೆಂಟಾದಿಂದನೇ ಈ ಒಂದು ಎಂಬ್ರಿಯೋ ಏನಿದೆ ಅಲ್ವಾ, ಹ್ಯೂಮನ್ ಎಂಬ್ರಿಯೋ, ನಮ್ಮಲ್ಲಿ ಹೊಟ್ಟೆಲಿರ್ತಕ್ಕಂಥ ಭ್ರೂಣ, ಚಿಕ್ಕ ಭ್ರೂಣ ಇರುತ್ತಲ್ವ, ಮೀನ್ಸ್ ಹೆಣ್ಣಿನ ಒಂದು ಗರ್ಭಕೋಶದಲ್ಲಿ. ಸೊ ಆ ಒಂದು ಭ್ರೂಣ ಹೇಗೆ ಊಟ ಮಾಡುತ್ತೆ? ಇವಾಗ ತಾಯಿ ಏನು ತಿಂತಾಳಲ್ವ, ಸೊ ಅದೇ ಅದು ಊಟ ಮಾಡುತ್ತೆ, ಅದೇ ಹೇಗೆ ಹೋಗುತ್ತೆ ಅದಕ್ಕೆ ಅಂತ. ಓಕೆ, ಸೊ ಇಲ್ಲಿ ಒಂದು ಭ್ರೂಣ ಇದೆ ಅಂತಂದರೆ, ಅದು ಈ ಒಂದು ತಾಯಿಯ ಹೊಟ್ಟೆಯಲ್ಲಿದೆ ಅಂತಂದರೆ ಈ ಭ್ರೂಣಕ್ಕೆ ಒಂದು ಪೈಪ್ ಕನೆಕ್ಟ್ ಇರುತ್ತೆ. ಆ ಒಂದು ಪೈಪಿಗೆ ನಾವೇನಂತ ಹೇಳ್ತೀವಿ? ಪ್ಲೆಸೆಂಟಾ ಅಂತ ಹೇಳ್ತೀವಿ. ಇದೇ ಪೈಪಿನ ಮೂಲಕ ಆಹಾರ ಒಳಗಡೆ ಹೋಗುತ್ತೆ, ಆ್ಯಂಡ್ ದೆನ್ ಇದೇ ಪೈಪಿನ ಮೂಲಕ ಅದರ ತ್ಯಾಜ್ಯ ಸಹ ಹೊರಗಡೆ ಬರುತ್ತೆ.
ಓಕೆ, ನಿಮ್ಗೆ ಗೊತ್ತಿರಲಿ, ತ್ಯಾಜ್ಯ ಹೊರಗೆ ಬರೋದು ಅದೇ ಪೈಪ್, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ತ್ಯಾಜ್ಯ ಒಳಗೆ ಹೋಗೋದು ಸಹ ಇದೇ ಒಂದು ಪೈಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಪೆಷಲ್ ಸೆಲ್ ಕೇಳಿದೆ ನಿಮಗೆ, ಯಾವ ಸೆಲ್ ಕಂಡುಬರುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಸ್ಟೆಮ್ ಸೆಲ್ ಅಂತ ಹೇಳಬೇಕು ನೀವು. ಯಾವುದು ಅಂದರೆ ಈ ಒಂದು ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ಈ ಒಂದು ಪ್ಲೆಸೆಂಟಾದಲ್ಲಿ ಕಂಡುಬರ್ತಕ್ಕಂಥ ಸೆಲ್ ಯಾವುದದು ಕೋಶ ಅಂತಂದರೆ ಅದು ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದು ಈ ಒಂದು ಭ್ರೂಣ ಹೊರಗಡೆ ಬಂದ ನಂತರ ಅದು ಸಹ ಎಂಡ್ ಆಗುತ್ತೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಇಲ್ಲಿ ಯಾವುದು ಅಂತ ಹೇಳ್ತೀವಿ, ಒಂದು ಪ್ಲೆಸೆಂಟಾ ಅಂತ ಹೇಳ್ತೀವಿ, ಪ್ಲೆಸೆಂಟಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ಲಾಸ್ಮಾ ಪೊರೆಯ ಜೊತೆಗೆ ಸಸ್ಯ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಹೊರಹೊದಿಕೆ ಇರ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಮೀನ್ಸ್ ಈ ಒಂದು ಸಸ್ಯಗಳಲ್ಲಲ್ವಾ, ಸಸ್ಯ ಹೇಗಿರುತ್ತಲ್ವ, ಸಸ್ಯಕೋಶ. ಸೊ ಒಂದು ಸಸ್ಯಕೋಶಗಳಲ್ಲಿ ಇದನ್ನು ನಾವೇನಂತ ಹೇಳ್ತೀವಿ, ಇದನ್ನು ಒಂದು ಕವರ್ ಅಂತ ಹೇಳ್ತೀವಿ, ಹೊರಹೊದಿಕೆ ಅಂತ ಹೇಳ್ತೀವಿ. ಸರ್ನಾ, ಈ ಒಂದು ಹೊರಹೊದಿಕೆ ಹೆಸರು ಏನಾಗಿದೆ, ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಆಗಿದೆ. ಸೊ ಇದಕ್ಕಿಂತ ಹೊರಗೆ ಇನ್ನೊಂದು ಹೊದಿಕೆ ಕಂಡುಬರುತ್ತೆ ಅಂತೆ. ಆ ಒಂದು ಹೊದಿಕೆಯ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಈ ಒಂದು ಹೊದಿಕೆ ಹೆಸರು? ಎಲ್ಲ ಸೆಲ್ ವಾಲ್ ಅಂತ ಹೇಳ್ತೀವಿ. ಸೊ ನಿಮಗೆ ಈ ಒಂದು ಎನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಕಂಡುಬರೋದಿಲ್ಲ, ಎನಿಮಲ್ ಸೆಲ್ಲಲ್ಲಿ ಕಂಡುಬರ್ತಕ್ಕಂಥ. ಓಕೆ, ಸೊ ಇಲ್ಲಿ ಎನಿಮಲ್ ಸೆಲ್ ತೆಗಿತೀನಿ, ಇಲ್ಲಿ ನಿಮ್ಗೆ ಯಾವುದು ಅಂತಂದರೆ ಪ್ಲ್ಯಾಂಟ್ ಸೆಲ್ ಇದೆ. ಸೊ ಒಂದು ಎನಿಮಲ್ ಸೆಲ್ಲಲ್ಲಿ ನಿಮಗೆ ಹೊರ ಹೊದಿಕೆ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮೆಂಬ್ರೇನ್. ಓಕೆ, ಏನಂತ ಹೇಳ್ತೀವಿ, ಒಂದು ಔಟರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನು ಸಹ ಕಂಡುಬರುತ್ತೆ ಇಲ್ಲಿ ಪ್ಲ್ಯಾಂಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಜಾಸ್ತಿ ಗಡಸುತನ ಬೇಕು ಅಂತ ಆ ಒಂದು ಸಸ್ಯಕ್ಕೆ ಏನಾಗ್ತದೆ, ಈ ಒಂದು ಸೆಲ್ ವಾಲ್ ಸಹ ಇರುತ್ತೆ. ಸೆಲ್ ವಾಲ್ ಯಾಕೆ ಇರುತ್ತೆ? ಅದಕ್ಕೆ ಪ್ರೊಟೆಕ್ಷನ್ಗೆ. ಮನೆಯಲ್ಲಿ ನೀವು ಯಾಕೆ ಈ ಒಂದು ಗೋಡೆಯನ್ನು ಕಟ್ಟಿರ್ತೀರಾ, ಕಂಪೌಂಡ್ ಯಾಕೆ ಕಟ್ಟಿರ್ತೀರಾ? ಪ್ರೊಟೆಕ್ಷನ್ ಬೇಕು ಅಂತ. ಸೊ ಹಾಗೆ ಇದಕ್ಕೂ ಸಹ ಸ್ವಲ್ಪ ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ಸೊ ಸಸ್ಯ, ಸೊ ಅದಕ್ಕೆ ಏನು ಮಾಡ್ಕೊಳ್ತದೆ, ಸೊ ಇದು ಪ್ರೊಟೆಕ್ಷನ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸೆಲ್ ವಾಲ್ಗಳನ್ನು ಇಟ್ಕೊಂಡಿರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ನೆನಪುಳಿತದೆ. ಸೊ ಇದು ಸರಿಯಾದ ಯಾವುದು? ಆಪ್ಷನ್ ಬಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಕೋಶವು ವಿಭಜನೆಯಾಗಿ ಎರಡು ಒಂದೇ ರೀತಿಯ ಸಂತತಿ ಕೋಶಗಳನ್ನು, ಡಾಟರ್ ಸೆಲ್ಗಳನ್ನು ಸೃಷ್ಟಿಸ್ತದೆ ಅಂತೆ. ಸೊ ಈ ರೀತಿ ಕ್ವಶನ್ ಬಂದಾಗ, ಸ್ಪೆಷಲಿ ಈ RRB ಡಿ ಗ್ರೂಪ್ ಎಕ್ಸಾಮ್ ಆಗಿರಲಿ, ಆ್ಯಂಡ್ ದೆನ್ RRB ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರಲಿ, ಓಕೆ, ಸೊ ಇಲ್ಲಿ ಈ ರೀತಿ ಏನಾದರೂ ಜಾಸ್ತಿ ಹೇಳಿಕೆಗಳನ್ನು ಕೊಟ್ಟು ಇದು ಏನು ಅಂತ ಏನಾದರೂ ಕೇಳಿದರೆ ಅವ್ನು ಏನೇನು ಹೇಳ್ತಿದ್ದಾನಲ್ವಾ ಅದನ್ನು ಬರಿತಾ ಹೋಗ್ಬಿಡಿ, ಈಸಿ ಆಗುತ್ತೆ. ಡ್ರಾ ಮಾಡ್ತಾ ಹೋಗ್ಬಿಡಿ, ಈಸಿ ಆಗುತ್ತೆ. ಏನು ಕೊಟ್ಟಿದ್ದಾನೆ, ಒಂದು ಕೋಶವು ವಿಭಜನೆಯಾಗಿ, ಒಂದು ಕೋಶ ಇದೆ ಅಂತೆ. ಓಕೆ, 46 ಕ್ರೋಮೋಸೋಮ್ಗಳು ಇರ್ತವೆ ಅದರಲ್ಲಿ. ಸೊ ಅದು ಏನಾಗ್ತದೆ, ಒಂದು ಕೋಶವು ವಿಭಜನೆಯಾಗಿ ಎರಡು ಒಂದೇ ರೀತಿಯ ಸಂತತಿ ಕೋಶಗಳನ್ನು, ಡಾಟರ್ ಸೆಲ್ಗಳನ್ನು ಸೃಷ್ಟಿಸ್ತದೆ ಅಂತೆ. ಹೌದು, ಇಷ್ಟು ಮಾಡಿದೆ ನಾನು. ಆ್ಯಂಡ್ ನೆಕ್ಸ್ಟ್, ಪ್ರತಿಯೊಂದು ಮೂಲ ಕೋಶದ ಮೀನ್ಸ್ ಈ ಒಂದು ಪೇರೆಂಟ್ ಸೆಲ್ ಎಷ್ಟು ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತಲ್ವ ಅಷ್ಟನ್ನೇ ಹೊಂದಿರ್ತದೆ ಅಂತೆ. ಸೊ ಮೀನ್ಸ್ ಪೇರೆಂಟ್ ಕ್ರೋಮೋಸೋಮ್ಗಳಲ್ಲಿ 46 ಹೊಂದಿದೆ. ಸೊ ಡಾಟರ್ ಸೆಲ್ಗಳು ಸಹ 46 ಹೊಂದಿರ್ತವೆ ಅಂತೆ. ಹೌದು, ಹಾಗಾದರೆ ಇದನ್ನು ಯಾವ ರೀತಿಯ ಕೋಶ ವಿಭಜನೆ ಎಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಬಡ್ಡಿಂಗ್ ಅಂತ ಕರೆಯಲಾಗ್ತದಾ? ಇದು ರೀಪ್ರೊಡಕ್ಷನ್ ಇದೆ. ಓಕೆ, ಸೊ ಮೀನ್ಸ್ ಇಲ್ಲಿ ಹೇಗಿದೆ ಅಂದರೆ ಇಲ್ಲಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಇದೆ. ಸೊ ಮೀನ್ಸ್ ಬಡ್ಡಿಂಗ್ ಬರೋದಿಲ್ಲ ಇಲ್ಲಿ. ಅಂದರೆ ನೆಕ್ಸ್ಟ್ ಈ ಒಂದು ಮಿಯೋಸಿಸ್ ಅಂತ ಕೊಟ್ಟಿದ್ದಾನೆ. ಹೌದಾ? ಅಂದರೆ ನೆಕ್ಸ್ಟ್ ಈ ಒಂದು ಸೈಟೋಕಿನಿನ್ಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಮಿಟೋಸಿಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ಮದರ್ ಸೆಲ್ಲಿಂದ ಡಾಟರ್ ಸೆಲ್ಗಳಿಗೆ ಸೇಮ್ ಇಲ್ಲಿ 46 ಇತ್ತು ಅಂದರೆ ಇಲ್ಲಿ 46 ಬಂತು ಅಂದರೆ ಅದನ್ನು ನಾವು ಈ ಒಂದು ಮಿಟೋಸಿಸ್ ಅಂತ ಹೇಳ್ತೀವಿ. ಇಫ್ ತಾಯಿಯಲ್ಲಿ 46 ಇತ್ತು, ಅದೇನಾದರೂ ಈ ಒಂದು ಡಾಟರ್ ಸೆಲ್ಲಲ್ಲಿ 23 ಮತ್ತು 23 ಬಂತು ಅಂದರೆ ಅದನ್ನು ನಾವು ಮಿಯೋಸಿಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಮಿಟೋಸಿಸ್. ಯಾಕೆ 46 ಬಂದಿದೆ? ಸೊ ಆತನೇ ಹೇಳಿದ್ದಾನೆ, ಏನಂತ ಹೇಳಿದ್ದಾನೆ, ಪೇರೆಂಟ್ ಸೆಲ್ಲಲ್ಲಿ ಎಷ್ಟೇ ಕ್ರೋಮೋಸೋಮ್ಗಳನ್ನ ಇರ್ತಾವಲ್ವಾ ಅಷ್ಟನ್ನೇ ಹೊಂದಿರ್ತದೆ ಅಂತ ಹೇಳಿದ್ದಾನೆ. ಮೀನ್ಸ್ ನಮ್ಗೆ ಸೇಮ್ ಬಂದಿದೆ ಅಲ್ವಾ? ಸೊ ಸೇಮ್ ಬಂದರೆ ಏನಂತ ಹೇಳ್ತೀವಿ, ಮಿಟೋಸಿಸ್ ಅಂತ ಹೇಳ್ತೀವಿ. ಅದನ್ನು ಅರ್ಧ ಏನಾದರೂ ಬಂದಿತ್ತು ಅಂದರೆ ಅದನ್ನು ನಾವು ಮಿಯೋಸಿಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಮಿಯೋಸಿಸ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಬಿಳಿ ಬೆಳಕು, ವೈಟ್ ಲೈಟ್, ವಿವಿಧ ಬಣ್ಣಗಳಾಗಿ ಬೇರ್ಪಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ರಿಫ್ಲೆಕ್ಷನ್. ಸರ್ ರಿಫ್ಲೆಕ್ಷನ್ ಎಲ್ಲಿ ಕನ್ನಡಿ ಮುಂದೆ ನಿಲ್ತೀರಲ್ವಾ? ಸೊ ಅದ್ರ ರಿಫ್ಲೆಕ್ಷನ್ ಕಾಣುತ್ತೆ. ಆ್ಯಂಡ್ ದೆನ್ ಐಸ್ ರಿಫ್ಲೆಕ್ಷನ್ ಕಾಣುತ್ತೆ. ನೆಕ್ಸ್ಟ್ ಈ ಒಂದು ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದಾನೆ. ರಿಫ್ರಾಕ್ಷನ್ ಮೀನಿಂಗ್ ಏನಂತ ಹೇಳ್ತೀವಿ? ಇದನ್ನು ಸುಳ್ಳು ಅಂತ ಹೇಳ್ತೀವಿ, ಸುಳ್ಳು ಘಟನೆ ಅಂತ. ಸೊ ಹೇಗೆ ಸರ್ ಸುಳ್ಳು ಘಟನೆ? ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತವೆ ಅನ್ನೋದು ಸತ್ಯನ ಸುಳ್ಳದು? ಸುಳ್ಳದು. ಯಾಕಂದರೆ ಈ ಒಂದು ನಕ್ಷತ್ರಗಳು ಯಾವತ್ತೂ ಸಹ ಮಿನುಗೋದಿಲ್ಲ. ಸೊ ಈ ಒಂದು ಬೆಳಕಿನ ವಕ್ರೀಭವನದಿಂದಾಗಿ ಅದು ಹಾಗೆ ನಮಗೆ ಕಾಣುತ್ತೆ, ವಕ್ರವಾಗಿ ಅದು ಓಡಾಡುತ್ತೆ. ಯಾವುದು? ಈ ಒಂದು ಸ್ಟಾರ್ ಅಂತ ಹೇಳ್ತೀವಿ ಸರಿನಾ? ಸೊ ಮೀನ್ಸ್ ಅದು ಸುಳ್ಳು ಘಟನೆ. ರಿಫ್ರಾಕ್ಷನ್ ಅಂದರೆ ಒಂದು ಸುಳ್ಳು ಘಟನೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಕ್ಯಾಟ್ರಿಂಗ್ ಅಂತ ಕೊಟ್ಟಿದ್ದಾನೆ. ಸ್ಕ್ಯಾಟ್ರಿಂಗ್ ಅಂದರೆ ಜಾಸ್ತಿ ವೈಡ್ ಆಗಿ ಸ್ಪ್ರೆಡ್ ಆಗೋದು ಅಂತ. ಓಕೆ, ಸೊ ಮೀನ್ಸ್ ಈ ಒಂದು ಪ್ರಕಿರಣನ ಅಂತ ಹೇಳ್ತೀವಿ. ಸೊ ಮೀನ್ಸ್ ಇವಾಗ ಬೆಳಗ್ಗೆ ಸೂರ್ಯ ರೆಡ್ಡಾಗಿ ಕಾಣ್ತಾನಲ್ವಾ? ಸೊ ಫುಲ್ ರೆಡ್ಡಾಗಿ ಕಾಣ್ತಾನೆ. ಸಾಯಂಕಾಲ ಮುಳುಗುವಾಗ, ಸನ್ಸೆಟ್ ಆಗುವಾಗ ಫುಲ್ ರೆಡ್ಡಿಶ್ ಆಗಿ ಕಾಣ್ತಾನೆ, ಫುಲ್ ಸಖತ್ತಾಗಿ ವ್ಯೂ ಇರುತ್ತೆ. ಸೊ ಅದೆಲ್ಲ ಯಾವುದಕ್ಕೆ ಕಾರಣ? ಈ ಒಂದು ಸ್ಕ್ಯಾಟ್ರಿಂಗಿಂದನೇ ಕಾರಣ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಒಂದು ಡಿಸ್ಪರ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು? ಈ ಒಂದು ವೈಟ್ ಲೈಟ್ ಏನಿದೆ ಅಲ್ವಾ, ಈ ಒಂದು ವೈಟ್ ಲೈಟ್ ವಿವಿಧ ಬಣ್ಣಗಳು ಅಂತಂದರೆ ಇದರಿಂದ ಹಾದು ಹೋದ ಮೂಲಕ ವಿಬ್ಗಯರ್ ಆಗ್ತದೆ. VIBGYOR ಅಂತ. ಮೀನ್ಸ್ ಈ ಒಂದು ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಅಂತ ಹೇಳ್ತೀವಿ ಸರಿನಾ? ಸೊ ಹೀಗೆ ಚೇಂಜಸ್ ಆಗುತ್ತೆ. ಮೀನ್ಸ್ ವಿವಿಧ 7 ಬಣ್ಣಗಳಾಗಿ ಅದು ಒಡೆದು ಹೋಗ್ತದೆ. ಹಾಗಾದರೆ ಇದನ್ನು ನಾವು ಏನಂತ ಕರಿತೀವಿ ಅಂತ, ಏನಂತ ಕರಿಬಹುದು? ಇದನ್ನು ನಾವು ಹೇಳ್ಬೋದಾ? ಏನಂತ ಕರಿಬಹುದು?
ಹೇಳಿ ಸರ್. ಇದನ್ನು ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಏನಂತ ಹೇಳ್ಬೋದು ಇದನ್ನು? ಡಿಸ್ಪರ್ಷನ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಕಾರಣವಾಗಿರ್ತಕ್ಕಂಥದ್ದು ವಕ್ರೀಭವನ ಅಂತ ಹೇಳ್ತೀವಿ. ಈ ಒಂದು ಸೂರ್ಯ ಕೆಂಪಾಗಿ ಕಾಣಲು ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಕನ್ನಡಿಯಲ್ಲಿ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ವೈಟ್ ಲೈಟ್ 7 ಲೈಟ್ ಆಗಿ ಕನ್ವರ್ಟ್ ಆಗೋದನ್ನು ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಓಕೆ, ಡಿಸ್ಪರ್ಸ್. ಓಕೆ, ಸೊ ನೀವು ಡ್ರಿಲ್ಲಲ್ಲಿ ನಿಂತಾಗ ಆ್ಯಂಡ್ ನಿಮ್ಮ ಒಂದು ಸ್ಕೂಲ್ನ ಒಂದು ಪರೇಡಲ್ಲೆಲ್ಲ ನೀವು ನಿಂತಾಗ ಮಾಡಿದಾಗ ಡಿಸ್ಪರ್ಸ್ ಅಂತ ಹೇಳ್ತಾರೆ. ಸೊ ಮೀನ್ಸ್ ಡಿಸ್ಪರ್ಸ್ ಅಂದರೆ ಏನು? ಸೊ ಎಲ್ಲರೂ ಸಹ ಹೀಗೆ ಇಕ್ಕಟ್ಟಾಗಿ ನಿಂತಿರ್ತೀರಾ, ಮೀನ್ಸ್ ಕರೆಕ್ಟಾಗಿ ನಿಂತಿರ್ತೀರಾ. ಸೊ ಡಿಸ್ಪರ್ಸ್ ಆಗಿ ಅಂತಂದರೆ ನೀವೇನಂತ ಎಲ್ಲ ಕಡೆ ಒಡೆದು ಹೋಗಿ ನೀವು ಒಡೆದು ಹೋಗಿ ಅಂತ. ಸೊ ಹಾಗೆ ಇದು ಸಹ ವೈಟಾಗಿ ಒಂದು ಇರುತ್ತೆ. ಸೊ ಇಲ್ಲೇನು ಹೇಳ್ತಾರೆ ಅವರು? ಒಡೆದು ಹೋಗ್ರಿ ಅಂತ ಹೇಳ್ತಾರೆ. ಸೊ ಮೀನ್ಸ್ ಈ ಒಂದು ಡಿಸ್ಪರ್ಸ್ ಆಗಿ ಅಂತ ಹೇಳ್ತಾರೆ, ಡಿಸ್ಪರ್ಷನ್ ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪಿಡ್ತದೆ. ಅಂದರೆ ನೆಕ್ಸ್ಟ್ ಈ ಒಂದು 220 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸುವ ಎಲೆಕ್ಟ್ರಿಕ್ ಇಸ್ತ್ರಿ ಅದರ ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ದರದಲ್ಲಿ ಶಕ್ತಿಯನ್ನು ಬಳಸುತ್ತದೆ. ಈ ಇಸ್ತ್ರಿಯಲ್ಲಿ ಬಳಸುವ ಕಾಯಿಲ್ನ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಏನು ಸರ್ ಇಲ್ಲಿ? ಈ ಒಂದು ವೋಲ್ಟ್ ಕೊಟ್ಟಿದ್ದಾನೆ, ಪವರ್ ಕೊಟ್ಟಿದ್ದಾನೆ, ಮತ್ತೇನು ಕೇಳಿದ್ದಾನೆ? ರೆಸಿಸ್ಟೆನ್ಸ್ನ ಕೇಳಿದ್ದಾನೆ. ಸೊ ಮೀನ್ಸ್ ಇದಕ್ಕೆ ಫಾರ್ಮುಲಾ ಏನು ಹಾಕ್ಬೋದು ನಾವು? ಏನು ಹಾಕ್ಬೋದು? ಓಕೆ, ಏನು ಹಾಕ್ಬೋದು ಅಂದರೆ ಸರ್ ದ್ಯಾಟ್ ಈಸ್ ಇ ಪಿ ಈಕ್ವಲ್ಸ್ V²R ಅಂತ ಹಾಕ್ಬೋದಲ್ವ ನಾವು? ಪಿ ಏನಿದೆ ಸರ್? ಪಿ 840 ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಏನು ಕೊಟ್ಟಿದ್ದಾನೆ? ವೋಲ್ಟ್ ಕೊಟ್ಟಿದ್ದಾನೆ. ವೋಲ್ಟ್ ಎಷ್ಟಿದೆ ಸರ್? 220 ಸ್ಕ್ವೇರ್ ಇದೆ, 220 ಇದೆ. ಸೊ ಮೀನ್ಸ್ ನನಗೆ ಸ್ಕ್ವೇರ್ ಬೇಕು. 220 ಇಂಟು 220 ಅಂತ ಹಾಕ್ಕೊಳ್ತೇನೆ. ಓಕೆ, ಮಲ್ಟಿಪ್ಲೈ ಮಾಡ್ಕೊಳ್ವಾ, ಎಷ್ಟು ಬರುತ್ತೆ ನಮಗೆ? ಸ್ವಲ್ಪ ಕ್ಷಮಿಸಿ. ಸೊ ಇದು P ಈಕ್ವಲ್ಸ್ V²R ಅಲ್ಲ, P ಈಕ್ವಲ್ಸ್ V²/R. ಓಕೆ, ಸೊ ಅದು I²R ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಏನಿದೆ ಅಂತಂದರೆ P ಈಕ್ವಲ್ಸ್ V²/R. ಅದೇ ಮತ್ತೆ ಇನ್ನೊಂದು ಫಾರ್ಮುಲಾ ಬರುತ್ತೆ, P ಈಕ್ವಲ್ಸ್ I²R ಅಂತ ಬರುತ್ತೆ. ಸೊ ಇಲ್ಲಿ I ಕೊಟ್ಟಿಲ್ಲ, ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? V ಕೊಟ್ಟಿದ್ದಾನೆ. ಸೊ ಮೀನ್ಸ್ ಇಲ್ಲಿ V ಎಷ್ಟಿದೆ ಸರ್? P ಈಕ್ವಲ್ಸ್ P ಮೀನ್ಸ್ ಅಲ್ಲಿ P ಇಲ್ಲಿದೆ ಅಲ್ವಾ? P ಈಕ್ವಲ್ಸ್ V²R. ಸೊ ಮೀನ್ಸ್ R ಅಲ್ಲಿ ಹೋದರೆ ಏನಾಗುತ್ತೆ? R ಈಕ್ವಲ್ಸ್ V²/P ಆಗುತ್ತೆ. V ಎಷ್ಟಿದೆ? 220 ಇದೆ. 220 ಇಂಟು 220 ಮಾಡಿ. ಸೊ ಡಿವೈಡೆಡ್ ಎಷ್ಟು ಹಾಕಿ ಇಲ್ಲಿ 840 ಇಟ್ಕೊಳ್ಳಿ. ಸೊ ಎಷ್ಟಾಗುತ್ತೆ ಇಲ್ಲಿ ಆನ್ಸರ್? ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ನಿಮಗೆ 57. ಓಕೆ, 57 ಅಪ್ರಾಕ್ಸಿಮೇಟ್ಲಿ 57 ಓಮ್ಸ್ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟಿದೆ? 47, 55, 57 ಮತ್ತು 50 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಒಂದು 57 ಅಂತ ಹೇಳ್ತೀವಿ. ಓಕೆ, ಸೊ ಅಲ್ಲಿ ನಿಮಗೆ ಮಾಡೋಕ್ಕಾಗಲ್ಲ, ಸೊ ಸ್ಕ್ರೀನ್ ಮೇಲೆ ಸ್ವಲ್ಪ. ಸೊ ಅದಕ್ಕೆ ಇಲ್ಲಿ ಈ ಫಾರ್ಮುಲಾ ನೀವು ಬಳಸ್ಕೊಳ್ಳಿ. ಏನಂತಂದರೆ ಈ ಒಂದು P ಈಕ್ವಲ್ಸ್ V²/R. ಹಾಗೆ ಈ ಒಂದು P ಈಕ್ವಲ್ಸ್ I²R ಅಂತ. ಏನಾದರೂ ನಿಮಗೆ I ಕೊಟ್ಟಿದ್ದ ಅಂತಂದರೆ ನೀವು ಅದನ್ನು ಹಾಕೊಳ್ಬಹುದಾಗಿತ್ತು. ಆ್ಯಂಡ್ ಇಲ್ಲಿ V ಕೊಟ್ಟಿದ್ದಾನೆ. ಸೊ ಅದಕ್ಕೆ ಈ ಒಂದು ಫಾರ್ಮುಲಾ ನಾವು ಯೂಸ್ನ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ವಾಯುಮಂಡಲದ ವಕ್ರೀಭವನಕ್ಕೆ ಈ ಒಂದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ಗೆ ಕಾರಣವಾಗಿದೆ ಅಂತ? ಸೊ ಈ ಒಂದು ರಿಫ್ರಾಕ್ಷನ್ಗೆ ಕಾರಣ ಯಾಕಾಗಿದೆ ಸರ್ ಇದು? ಯಾಕೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅದರ ಡೆನ್ಸಿಟಿ, ಅದರ ಒಂದು ವಾಯು ಸಾಂದ್ರತೆ ಏನಿದೆ ಅಲ್ವಾ, ಅದು ಬದಲಾವಣೆಯಿಂದಾಗಿ ಒಂದು ಬೆಳಕಿನ ವಕ್ರೀಕರಣ ಆಗುತ್ತೆ. ಓಕೆ, ಸೊ ಈ ಒಂದು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಹೋದಾಗ ಆ್ಯಂಡ್ ನೆಕ್ಸ್ಟ್ ಈ ಒಂದು ರೇರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಹೋದಾಗ ಸೊ ಒಂದು ರಿಫ್ರಾಕ್ಷನ್ ನಾವು ನೋಡಬಹುದು ಅಂತ ನಾವು ಹೇಳ್ತೇವೆ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮುಖ್ಯವಾಗಿ ಯಾವುದಕ್ಕೆ ಕಾರಣವಾಗಿದೆ ಅಂತ? ಸೊ ನಿಮಗೆ ಮೊದಲು ಸಹ ಸೈನ್ಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೆ. ಸೊ ಏನು ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಓಕೆ, ಮೀನ್ಸ್ ಲೈಫಲ್ಲಿ ಎಲ್ಲವೂ ಸಹ ಸ್ಮೂತಾಗಿ ಹೋದಾಗ ನಾವು ಶ್ರೀಮಂತರಾಗಿರ್ತೀವಿ. ಲೈಫಲ್ಲಿ ಎಲ್ಲ ಸಹ ರಫ್ ಆಗಿ ಹೋಗ್ತಾ ಇದ್ದಾಗ ನಾವು ಬಡವರಾಗಿರ್ತೀವಿ. ಸೊ ಮೀನ್ಸ್ ಈ ಒಂದು ಬಡವರಾದಾಗ ನಾವು ಏನು ಮಾಡ್ಬೇಕು ಅನಿಸುತ್ತೆ? ರೈತರಾಗಬೇಕು ಅನಿಸುತ್ತೆ. ಸೊ ದೇಶಕ್ಕೆ ಅನ್ನ ಹಾಕಬೇಕು ಅನಿಸುತ್ತೆ. ಮೀನ್ಸ್ ಹಾಗೆ ಇದು ಸಹ ರಫ್ ಆಗಿದೆ. ಸೊ ಇದಕ್ಕೆ ಸಹ ಅನ್ನ ಹಾಕಬೇಕು ಅಂತ ಮನಸ್ಸು ಬಂದಿದೆ. ಸೊ ಅದಕ್ಕೆ ಇದು ಏನು ಮಾಡುತ್ತೆ? ರೈಬೋಸೋಮ್ಗಳನ್ನು ಸೃಷ್ಟಿ ಮಾಡುತ್ತೆ. ಮೀನ್ಸ್ ಈ ಒಂದು ಪ್ರೋಟೀನ್ನ ಸಂಶ್ಲೇಷಣೆ ಇದು ಮಾಡುತ್ತೆ. ಯಾವುದು ರಫ್ ಅನ್ನೋದು. ಸ್ಮೂತ್ ಇರೋದು ಜೀವನ ಬಿಂದಾಸ್ ಇರುತ್ತೆ, ಏನಿಲ್ಲ ಕುಡಿ ತಿನ್ನು ಮಜಾ ಮಾಡು ಅಂತ. ಮೀನ್ಸ್ ಸೊಕ್ಕು ಜಾಸ್ತಿ ಇರುತ್ತೆ, ಲಿಪಿಡ್ ಜಾಸ್ತಿ ಇರುತ್ತೆ, ಏನು ಕೊಬ್ಬು ಜಾಸ್ತಿ ಇರುತ್ತೆ. ಮೀನ್ಸ್ ಇದು ಲಿಪಿಡ್ಗಳನ್ನು ಸಂಶ್ಲೇಷಣೆ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸ್ಮೂತ್ ಇದ್ದರೆ ಲಿಪಿಡು ಕೊಬ್ಬು ಅಂತ ನೆನ್ಪಿಟ್ಕೊಳ್ಳಿ, ರಫ್ ಇದ್ದರೆ ಪ್ರೋಟೀನ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮೀನ್ಸ್ ನಿಮ್ಗೆ ಮೋಟಿವೇಶನು ಸಿಕ್ತು ಆ್ಯಂಡ್ ದೆನ್ ಇಲ್ಲಿ ನಿಮ್ಗೆ ಆನ್ಸರ್ಸ್ ಗೊತ್ತಾಯಿತು. ಸೊ ಏನಾಗಿದೆ ಇಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ನಥಿಂಗ್ ಸರ್, ಯಾವುದು ಒಂದು ಲಿಪಿಡ್ ಸಿಂಥೆಸಿಸ್ ಅಂತ ಹೇಳ್ತೀವಿ ಸರ್. ಏನಾಗುತ್ತೆ? ಇದು ಲಿಪಿಡ್ ಸಿಂಥೆಸಿಸ್ ಮಾಡುತ್ತೆ, ಈ ಒಂದು ಲಿಪಿಡ್ನ ಸಂಶ್ಲೇಷಣೆ ಮಾಡುತ್ತೆ. ಅದೇ ಏನಾದರೂ ನಿಮಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು? ಅಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗ್ತಾ ಇತ್ತು. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಯಾವುದು? ಆಪ್ಷನ್ ಸಿ, ಆಪ್ಷನ್ ಡಿ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ. 2 kg ದ್ರವ್ಯರಾಶಿಯ ವಸ್ತು ಬಂದು 10 ಮೀಟರ್
ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದೆ. 4n ಬಲವನ್ನು 5s ಮೀನ್ಸ್ 5 ಸೆಕೆಂಡ್ಗಳ ಕಾಲ ಅನ್ವಯಿಸಲಾಗ್ತದೆ. ಅಂತಿಮ ವೇಗವನ್ನು ಫೈನಲ್ ವೆಲಾಸಿಟಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಫೈನಲ್ ವೆಲಾಸಿಟಿ ನಾವು ಏನಂತ ಹೇಳ್ತೀವಿ ಸರ್? ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಎಕ್ಸಲರೇಷನ್ ಕೊಟ್ಟಿದ್ದಾನಾ? ಎಕ್ಸಲರೇಷನ್ ಕೊಟ್ಟಿಲ್ಲ, ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳುವ. ಓಕೆ, ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಓಕೆ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾನಾ? ಓಕೆ, ಇಲ್ಲ ಇನಿಷಿಯಲ್ ವೆಲಾಸಿಟಿ ಇದೆಯಲ್ಲ, ಸೊ ಎಷ್ಟಿದೆ ಇನಿಷಿಯಲ್ ವೆಲಾಸಿಟಿ ಸರ್? 10 ಮೀಟರ್ ಪರ್ ಸೆಕೆಂಡ್ ಇದೆ. ಹೌದು, ಸೊ ಇಲ್ಲಿ ವೇಗ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಅದು ವೆಲಾಸಿಟಿ ಅಂತ ನಾವು ಹೇಳ್ತೀವಿ. ಸೊ ಇನಿಷಿಯಲ್ ವೆಲಾಸಿಟಿ ಇದೆ, ಆ್ಯಂಡ್ ದೆನ್ ಟೈಮ್ ಕೊಟ್ಟಿದ್ದಾನೆ ಎಷ್ಟು? 5 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಮಗೆ ಏನು ಬೇಕು ಇವಾಗ? ಈ ಎಕ್ಸಲರೇಷನ್ ಒಂದು ಬೇಕು. ಓಕೆ, ಸೊ ಎಕ್ಸಲರೇಷನ್ ನಾವು ಫಸ್ಟ್ ಕಂಡು ಹಿಡ್ಕೊಳ್ಳೋಣ ಅಲ್ವಾ? ಸೊ ಎಕ್ಸಲರೇಷನ್ ಫಾರ್ಮುಲಾ ಏನಿದೆ ಸರ್? ಎಕ್ಸಲರೇಷನ್ ಈಕ್ವಲ್ಸ್ F ಈಕ್ವಲ್ಸ್ ma ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಲರೇಷನ್ ಇಲ್ಲಿ ಇಟ್ಟಾಗ ಏನು ಮಾಡಬೇಕಾಗುತ್ತೆ ನಾವು? ಇಲ್ಲಿ ಇಲ್ಲಿ ಹಾಕೊಂಡ್ಬಿಡಿ. ಸೊ ಮೀನ್ಸ್ ಇಲ್ಲಿ ಫೋರ್ಸ್ ಎಷ್ಟಿದೆ ಸರ್? ಫೋರ್ಸ್ ಇರೋದು 4 ಇದೆ. ಸೊ 4n ಇದೆ ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ ಸರ್? ಮಾಸ್ 2 kg ಇದೆ. ಸೊ 2 ಒಂದಲೇ 2 ಎರಡಲೇ ಮೀನ್ಸ್ ಎಕ್ಸಲರೇಷನ್ ಎಷ್ಟಾಯಿತು? 2 ಆಯಿತು. ಸೊ ಹಾಗಾದರೆ ಫಾರ್ಮುಲಾದಲ್ಲಿ ಹಾಕ್ಬಿಡೋಣ ಇವಾಗ. ಏನಿದೆ ಫಾರ್ಮುಲಾ ಸರ್? ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಅಂತ ಹೇಳ್ತೀವಿ. ಈ ಒಂದು ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? 10 ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫೈನಲ್ ವೆಲಾಸಿಟಿ ಎಷ್ಟಿದೆ? ಸಾರಿ, ಈ ಒಂದು ಎಕ್ಸಲರೇಷನ್ ಎಷ್ಟಿದೆ ಸರ್? ಈ ಒಂದು ಎಕ್ಸಲರೇಷನ್ ಇರೋದು 2 ಇದೆ ಅಲ್ವಾ? 2 ಮೀಟ್ರ್ ಸೆಕೆಂಡ್ ಸ್ಕ್ವೇರ್ ಇದೆ. ಆ್ಯಂಡ್ ನೆಕ್ಸ್ಟ್ ಇಂಟು ಎಷ್ಟು? ಟೈಮ್ ಎಷ್ಟಿದೆ? 5 ಇದೆ. ಸೊ ಈಸಿಯಾಗಿ ನೀವು ಮಾಡಿಬಿಡಿ ಅಲ್ಲ. ಎಷ್ಟು? 5 ಹೇಳಿ 10, 10 ಪ್ಲಸ್ ಎಷ್ಟು? 20 ಮೀನ್ಸ್ 20 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಈಸಿಯಾಗಿ ನೀವು ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಫಾರ್ಮುಲಾದ ಮೇಲೆ, ಈ ಒಂದು ಫೈನಲ್ ವೆಲಾಸಿಟಿ ಫಾರ್ಮುಲಾದ ಮೇಲೆ ಇನಿಷಿಯಲ್ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಆ್ಯಂಡ್ ದೆನ್ ಸಮ್ ಟೈಮ್ ಇಲ್ಲಿ ಏನು ಬರುತ್ತೆ? ಗ್ರಾವಿಟೇಷನಲ್ ಇಂಟು ಟೈಮ್ ಅಂತ ಬರುತ್ತೆ. ಸೊ ಈ ಒಂದು ಫಾರ್ಮುಲಾದ ಮೇಲೆ ನಿಮಗೆ ಏನು ಅಂತಂದರೆ ಕನಿಷ್ಠ ಅಂದರೂ ಸಹ ಒಂದು 25 ಪ್ರಶ್ನೆಗಳನ್ನು ಕೇಳಿದ್ದಾನೆ ವೇರಿಯಸ್ ಶಿಫ್ಟ್ಗಳಲ್ಲಿ 2025 RRBD ಗ್ರೂಪ್ ಎಕ್ಸಾಮಲ್ಲಿ. ಸೊ ಅದಕ್ಕೆ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಬೇಕು, ಈ ಫಾರ್ಮುಲಾಕ್ಕೆ ಎಲ್ಲವೂ ಸಹ ನಿಮಗೆ ಅಲ್ಲೇ ಕೊಟ್ಟಿರಲ್ಲ. ಕೆಲವೊಂದು ಈ ರೀತಿ ಇವಾಗಲೇ ನಾವು ಎಕ್ಸಲರೇಷನ್ ಕಂಡು ಹಿಡ್ಕೊಂಡವಲ್ವಾ? ಸೊ ಆ ರೀತಿ ಬೇರೆ ಬೇರೆ ನಿಮಗೆ ಕಂಡು ಹಿಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾನೆ, ಅಲ್ಲೇ ಡಾಟಾ ಕೊಟ್ಟಿರ್ತಾನೆ. ನೀವೇನಿಲ್ಲ ಅಲ್ಲಿಂದ ನೀವು ತೊಗೊಂಡು ಆನ್ಸರ್ನ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾನೆ. ಏನಿಲ್ಲ, 6th ಕ್ಲಾಸಲ್ಲಿ ನೀವು ಕಲ್ತಿರ್ತೀರಾ. ಏನು ಸರ್? ಏನು ಕಲ್ತಿರ್ತೀವಿ ನಾವು? ಆ್ಯಸಿಡ್ ಪ್ಲಸ್ ಬೇಸ್ ಇವೆರಡೂ ಸಹ ಮರ್ಜ್ ಆದಾಗ ಏನು ಉತ್ಪತ್ತಿ ಆಗುತ್ತೆ ಸರ್? ಈ ಒಂದು ಎಷ್ಟು ಉತ್ಪತ್ತಿ ಆಗುತ್ತೆ ಅಲ್ವಾ? ಉತ್ಪತ್ತಿ ಆಗುತ್ತೆ. ಈ ಆ್ಯಸಿಡ್ ಪ್ಲಸ್ ಮೆಟಲ್ ಏನಾದರೂ ರಿಯಾಕ್ಷನ್ ಆದಾಗ ಏನು ಉತ್ಪತ್ತಿ ಆಗುತ್ತೆ ಸರ್? ಇಲ್ಲಿ ಉತ್ಪತ್ತಿ ಆಗೋದು ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಸರ್. ಹೌದಾ? ಹೌದು. ಮತ್ತು ಈ ಒಂದು ಆ್ಯಸಿಡ್ ಪ್ಲಸ್ ಈ ಒಂದು ಕಾರ್ಬೋನೇಟ್, ಇಲ್ಲ ಅಂದರೆ ಈ ಒಂದು ಬೈಕಾರ್ಬನೇಟ್ ಅಂತ ಹೇಳ್ತೀವಿ ಸರಿನಾ? ಯಾವುದು? ಈ ಒಂದು ಕಾರ್ಬನೇಟ್ ಅಥವಾ ಈ ಒಂದು ಬೈಕಾರ್ಬನೇಟ್. ಸೊ ಇದ್ರ ಜೊತೆಗೆ ಅದು ಏನಾದರೂ ರಿಯಾಕ್ಷನ್ ಮಾಡಿದಾಗ ಏನು ಉತ್ಪತ್ತಿ ಆಗುತ್ತೆ ಸರ್? ಅದು ಉತ್ಪತ್ತಿ ಆಗೋದು CO2 ಅಂತ ಹೇಳ್ತೀವಿ. ಬರ್ಕೊ ಇಟ್ಕೊಳ್ಳಿ. ಆ್ಯಸಿಡ್ ಪ್ಲಸ್ ಬೇಸ್ ಆದಾಗ ಅಲ್ಲಿ ಉತ್ಪತ್ತಿ ಆಗೋದು ಸರ್ ನೀರು, ಆ್ಯಂಡ್ ದೆನ್ ವಾಟರ್ ಅಂತ ಹೇಳ್ತೀವಿ, H2O ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಆ್ಯಸಿಡ್ ಪ್ಲಸ್ ಆ್ಯಕ್ಟಿವ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಇದೇನಾದರೂ ರಿಯಾಕ್ಷನ್ ಆಯಿತು ಅಂದರೆ ಸರ್ ಅಲ್ಲಿ ನಿಮಗೆ ಹೈಡ್ರೋಜನ್ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಆ್ಯಸಿಡ್ ಪ್ಲಸ್ ಈ ಕಾರ್ಬೊನೇಟ್ ಅಥವಾ ಬೈಕಾರ್ಬೊನೇಟ್ ಜೊತೆಗೆ ಏನಾದರೂ ಸಮ್ಮಿಶ್ರಣ ಆಯಿತು ಅಂದರೆ ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕಾಂತೀಯ ಕ್ಷೇತ್ರ ರೇಖೆಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ ಸರ್? ಅವು ಕಾಂತದ ಉತ್ತರ ಧ್ರುವದಿಂದ ನಾರ್ತ್ ಪೋಲ್ನಿಂದ ದಕ್ಷಿಣ ಧ್ರುವಕ್ಕೆ ಮುಚ್ಚಿದ ಲೂಪ್ಗಳನ್ನು ರೂಪಿಸ್ತವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು, ಸಿಂಪಲ್. ನಾವಿಕರು ಏನನ್ನು ಬಳಸ್ತಾ ಇದ್ರು ಆ ಕಾಲದಲ್ಲಿ? ಕಂಪಾಸನ್ನು ಬಳಸ್ತಿರಲ್ವ? ಒಂದು ಕಂಪಾಸಲ್ಲಿ ಏನಿರುತ್ತೆ? ಇದೇ ಇರುತ್ತಲ್ವ? ಸೊ ನಿಮಗೆ ಇನ್ನೊಂದು ಕ್ವಶನ್ ಕೇಳಿದ್ದ ರೀಸೆಂಟಾಗಿ ALP ಕೇಳಿದ ಅನಿಸುತ್ತೆ. 2024 ALP ಆರ್ 2023 ALP. ಓಕೆ, ಸೊ ಅಲ್ಲಿ ಏನು ಕೇಳಿದ ಅಂದರೆ, ಈ ಒಂದು ಕಂಪಾಸ್ ಇದೆ ಅಲ್ವಾ? ಸೊ ಇದರಲ್ಲಿ ನೀಡಲ್ ನಾರ್ತಲ್ಲಿ ಇರುತ್ತಾ ಸೌತಲ್ಲಿ ಇರುತ್ತಾ ಅಂತ ಕೇಳಿದ್ದ ನಾರ್ಮಲ್ ಆಗಿ, ಸರಿನಾ? ಸೊ ಮೀನ್ಸ್ ಈ ಒಂದು ನೀಡಲ್ ಯಾವ ಕಡೆ ಇರುತ್ತೆ? ಸೊ ನಿಮ್ಗೆ ಗೊತ್ತಿರಲಿ, ನೀಡಲ್ ಎಲ್ಲಿರುತ್ತೆ ಅಂದರೆ ಮೇಲ್ಮುಖನೇ ಮಾಡಿರುತ್ತೆ. ಸೊ ಅದೇನಾದರೂ ಮೇಲ್ಮುಖ ಮಾಡಿರಲಿಲ್ಲ ಅಂದರೆ ಈ ನಾವಿಕರು ಎಲ್ಲರೂ ಸಹ ಮೇಲ್ಮುಖ ಮಾಡಿ, ದೇವರೇ ಏನು ಮಾಡಿದೆಪ್ಪ ನೀವು, ನಾನು ಉತ್ತರಕ್ಕೆ ಹೋಗಬೇಕಾಗಿದ್ದು ದಕ್ಷಿಣಕ್ಕೆ ಹೋಗಬೇಕು, ಉತ್ತರಕ್ಕೆ ಹೋದ್ನಲ್ಲ ಅಂತ ಅವ್ರು ಹೇಳಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಮೇಲೆ ಅವ್ರು ಮುಖ ಮಾಡಬಾರ್ದು ಅಂತ ಇದು ಮೇಲೆ ಮುಖ ಮಾಡಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಕಂಪಾಸ್ ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಇದು ಈ ಒಂದು ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಈ ಒಂದು ಕ್ಲೋಸ್ಡ್ ಲೂಪ್ಗಳನ್ನು ರೂಪಿಸ್ತದೆ ಅನ್ನೋ ಸಹ ನಿಮಗೆ ನೆನಪಿರುತ್ತೆ. ಯಾವುದು? ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ಅದಿರಿನಿಂದ ಯಾವುದರಿಂದ? ಈ ಒಂದು ಓರ್ನಿಂದ ಅಪೇಕ್ಷಿತವಲ್ಲದ ಗ್ಯಾಂಗ್ ಅನ್ನು ತೆಗೆದುಹಾಕಲು ಬಳಸುವ ಪ್ರಕ್ರಿಯೆಯು ಅವುಗಳ ರಾಸಾಯನಿಕ ಅಥವಾ ಭೌತಿಕ ಗುಣಲಕ್ಷಣಗಳ ವ್ಯತ್ಯಾಸದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದನ್ನು ಅದಿರಿನ ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಏನಂತ ಕರೆಯಲಾಗ್ತದೆ? ಅದಿರನ್ನ ನಾವು ಏನಂತ ಮಾಡ್ತೀವಿ ಸರ್? ಎನ್ರಿಚ್ಮೆಂಟ್ ಮಾಡ್ತೀವಿ. ಓಕೆ, ಏನಂತ ಹೇಳ್ತೀವಿ? ಇದನ್ನು ಸಮೃದ್ಧೀಕರಣ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಒಂದು ಸಮೃದ್ಧೀಕರಣ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಿಂಪಲ್ ಆಗಿ ನೀವು ಆನ್ಸರ್ನ ಮಾಡಬಹುದು. ಸೊ ಇದು ಈಸಿ ಇದೆ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಭೂಮಿಯ ಮೇಲ್ಮೈಯಲ್ಲಿ ಅಳೆಯಲಾದ ವಸ್ತುವಿನ ತೂಕ 60 ಆಗಿದ್ದರೆ ಚಂದ್ರನ ಮೇಲ್ಮೈಯಲ್ಲಿ ಅಳೆಯಲಾದ ಅದರ ತೂಕ ಎಷ್ಟಿರ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಏನಾದರೂ ನಿಮಗೆ ಕೆ ಜಿಯಲ್ಲಿ ಕೊಟ್ಟಿದ್ದರೆ ಅಲ್ಲಿ ಮಾಸ್ ಏನಾದರೂ ಕೊಟ್ಟಿದ್ರೆ ಸೇಮ್ ಆಗಿರ್ತಿತ್ತು. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, ಇಲ್ಲಿ ಏನು ಕೊಟ್ಟಿದ್ದಾನೆ ನಿಮಗೆ. ಸೊ ಮೀನ್ಸ್ ಈ ತೂಕ, ಈ ವೇಟ್ ಏನಿದೆ ಅಲ್ವಾ ನಮ್ಮ ಭೂಮಿ ಮೇಲೆ ಇನ್ ಅರ್ಥಲ್ಲಿ ಏನಾದರೂ ಅದು 1 ಆಗಿದ್ದರೆ ಈ ಮೂನಲ್ಲಿ 1/6 ಆಗಿರುತ್ತೆ. ಸೊ ಮೀನ್ಸ್ ಇಲ್ಲಿ ಅರ್ಥಲ್ಲಿ ಎಷ್ಟಾಗಿದೆ ಅಂತ ಕೊಟ್ಟಿದ್ದಾನೆ, 60 ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಇಲ್ಲಿ ಎಷ್ಟಾಗಬೇಕು ಸರ್, ಅಲ್ಲಿ 1 ಇದ್ದಲ್ಲಿ ಅಲ್ಲಿ 1 ಅಂತ ಇದೆ ಅಲ್ವಾ, 60/6 ಅಂತ ಹಾಕಿ 6 1 6 10 ಮೀನ್ಸ್ 10n ಅಂತ ಹೇಳ್ತೀವಿ. ಸರ್ ಎಷ್ಟು 10n ಅಂತ ಹೇಳ್ತೀವಿ. ಸೊ ನಿಮಗೆ ಕೊಡಬಹುದು ಏನಂತ, ಈ ಒಂದು ಚಂದ್ರನ ಮೇಲ್ಮೈನಲ್ಲಿ ಅಳೆಯಲಾದ ತೂಕ 40n ಆಗಿದೆ ಅಂತ. ಎಷ್ಟಾಗಿದೆ, 40n ಆಗಿದೆ. ಹಾಗಾದರೆ ಅದು ನಮ್ಮ ಭೂಮಿಯಲ್ಲಿ ಎಷ್ಟು n ಆಗಿರುತ್ತೆ, ಅದರ ಒಂದು ತೂಕ ಎಷ್ಟು ಅಂತ ಕೇಳ್ಬೋದು ನಿಮಗೆ. ಏನಿಲ್ಲ, 6 4 24 240 n ಆಗಿರುತ್ತೆ ಅಂತ ನೀವು ಹೇಳಬೇಕಾಗತ್ತೆ ಸಿಂಪಲ್ ಆಗಿ. ಹೀಗೆ ಕೇಳಿದ್ರೆ ಹಾಗೆ ಹೇಳಿ, ಹಾಗೆ ಕೇಳಿದ್ರೆ ಹೀಗೆ ಹೇಳಿ. ಬಟ್ ನಿಮ್ಗೆ ಗೊತ್ತಿರಲಿ ಇಲ್ಲಿದು ಅಲ್ಲಿದು ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಇಲ್ಲಿ 6 ಆ್ಯಂಡ್ ದೆನ್ ಅಲ್ಲಿ 1 ಇದೆ ಅಂತ ಹೇಳ್ತೀವಿ. ಈ ಒಂದು ರೇಷೋದಲ್ಲಿ ಕಂಡುಬರುತ್ತೆ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ ನೆಕ್ಸ್ಟ್ ಪ್ರಶ್ನೆ ಅಲ್ಲ, ಓಕೆ ಇಷ್ಟೇ ಎಂಡ್ ಆಯ್ತಲ್ವಾ. ಸೊ ಇದು ಒಂದು ಶಿಫ್ಟಿನ ನಿಮಗೆ ಪ್ರಶ್ನೆಗಳ ಲೆಕ್ಕದಲ್ಲಿ ಬರುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಮುಂಬರ್ತಕ್ಕಂಥ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಬಹುದಾದ ಹಳೆಯ ವರ್ಷದ RRB ಡಿ ಗ್ರೂಪ್ ಸೈನ್ಸ್ನ ಪ್ರಶ್ನೆಗಳ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಸ್ನೇಹ ಅಂತ, ಸೊ ಅವರು ಈ ಟೈಮ್ಗೆ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳಿದರು. ಓಕೆ, ಸೊ ಮೀನ್ಸ್ ಯಾವುದದು ಗೋಧೂಳಿ ಕಾಲ ಅಂತ. ಓಕೆ, ಸೊ ಮೀನ್ಸ್ ಈ ಟೈಮಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಸೊ ಅವರ ಒಂದು ಕೋರಿಕೆ ಮೇಲೆ ಈ ಟೈಮಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ ದೆನ್ ಇನ್ನು ಮುಂದೆ ಡೈಲಿ ಕ್ಲಾಸ್ ಇದೇ ಟೈಮಲ್ಲಿ ಈ ಒಂದು ಸೈನ್ಸ್ ಕ್ಲಾಸ್ ಅಪ್ಲೋಡ್ ಆಗ್ತದೆ. ಓಕೆ, ಸೊ ಇಷ್ಟು ಹೇಳ್ತಾ ಒನ್ಸ್ ಅಗೇನ್ ನಿಮಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ಒಂದು ಕ್ಲಾಸನ್ನು ಶೇರ್ ಮಾಡಿ. ಓಕೆ.